ಎಸ್. ಸೊ ರೆಕಾರ್ಡ್ ಆನ್ ಆಗಿದೆ. ಸಾರಿ, ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ನಾನು ಅಲ್ಲಿ ಇನ್ಫಾರ್ಮ್ ಮಾಡಕ್ ಆಗ್ಲಿಲ್ಲ. ಇದು ಕ್ಲಿಯರ್ ಬರುತ್ತೆ ಮತ್ತೆ ಎಲ್ಲಾನು ಕೇಳಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಏನಾದ್ರು ಪ್ರಾಬ್ಲಮ್ ಇದೆಯಾ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಏನು ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ ಸರ್. ಓಕೆ ರೈಟ್ ಸರ್, ಆದ್ರೆ ಬಟ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅದು ಯಾರ್ದು ಅಪ್ಲೋಡ್ ಆಗ್ತದೆ, ನಮ್ದು ಯಾರ್ದು ವಿಡಿಯೋ ಪ್ಲೇ ಆಗ್ತಾ ಇಲ್ಲ ಸರ್. ಒಂದ್ ನಿಮಿಷ. ನೋಡಪ್ಪ, ಯಾರ್ಯಾರು ಜಿಮೇಲ್ ಐಡಿ ಕೊಟ್ಟಿದ್ದೀರಾ ಅವ್ರಿಗೆ ಈಗ ಆಲ್ಮೋಸ್ಟ್ ಮ್ಯಾಥ್ಸ್ ಎಲ್ಲ ಇದಾಗಿದೆ. ಅವ್ರದ್ದು ಜಿಮೇಲ್ ಐಡಿ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಅವ್ರಿಗೆ ಓಪನ್ ಆಗುತ್ತೆ. ನೀವು ಜಿಮೇಲ್ ಐಡಿ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ಕಲ್ಲ, ಓಪನ್ ಆಗಲ್ಲ ಅಷ್ಟೇ. ವೆರಿ ಸಿಂಪಲ್. ಓಕೆ, ಅದ್ರ ಬಗ್ಗೆ ಆಮೇಲೆ ವಿಲ್ ಡಿಸ್ಕಸ್ ಇಟ್ ಲೇಟರ್. ಸೊ ಈಗ ಟಾಪಿಕ್ ಬರೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ ದ ಲಾಸ್ಟ್ ಕ್ಲಾಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ AST's ರೂಲ್ ಎವ್ರಿಥಿಂಗ್ ನಾವು ಡಿಸ್ಕಸ್ ಮಾಡಿದೀವಿ. ಇವತ್ತಿನ ದಿವಸ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ಐ ಗೋಯಿಂಗ್ ಟು ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್. ಓಕೆ, ಸೊ ನೋಡೋಣ ಯಾವ ತರ ಪ್ರಾಬ್ಲಮ್ಸ್ ಬರ್ತವೆ ಅಂತ. ಸೊ ಬರ್ಕೋತಾ ಹೋಗಿ ಹಂಗೇನೆ. ಸೊ ನಾನು ಇವಾಗ ಕ್ವಶನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ, ಸೊ ಅದನ್ನ ಮಾಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಕ್ವಶನ್ ಅಂತ ಅಲ್ಲ, ಈ ತರ ಟೈಪ್ ಕ್ವಶನ್ ಕೇಳ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಅಂತ. ಸರ್ ಏನು ಕಾಣಿಸ್ತಿಲ್ಲ ಸರ್. ಕಾಣಿಸ್ತಿಲ್ಲ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ ಸರ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಓಕೆ, ಸೊ ನಾನು ಫಸ್ಟ್ ಕ್ವಶನ್ ಕೊಡ್ತೀನಿ. ಸೊ ಇದನ್ನ ಮಾಡಿ ನೋಡೋಣ. ಸೈನ್ 150 ಡಿಗ್ರಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೊ ಇದನ್ನ ಒಂದ್ ಮಾಡಿ. ಸೊ ಎರಡನೇ ಕ್ವಶನ್ ಬಂದ್ಬಿಟ್ಟು ಕಾಸ್ ಆಫ್ 135 ಡಿಗ್ರಿ ಫೈಂಡ್ ಔಟ್ ಮಾಡಿ. ಸೊ ಥರ್ಡ್ ಒನ್ ಟ್ಯಾನ್ ಆಫ್ 225 ಡಿಗ್ರಿ ಫೈಂಡ್ ಔಟ್ ಮಾಡಿ. ಇದನ್ನೆಲ್ಲ ಮಾಡಿ. ಓಕೆ, ಒಂದೊಂದೇ ಆನ್ಸರ್ನ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೈನ್ 150 ಡಿಗ್ರಿನ ನಾವು ಹೆಂಗ್ ಬರ್ಕೋಬೇಕಂತ ಅಂದ್ರೆ, ನೋಡಿ ನಾವು ಅಲೈಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ ಸೈನ್ ನ 150ನ ಎರಡ್ ತರ ಮಾಡ್ಬೋದು. ಇದೊಂದೇ ಪ್ರಾಬ್ಲಮ್ ನ ಎರಡ್ ತರ ಮಾಡ್ತೀನಿ ನೋಡಿ. ಒಂದು 90 ಪ್ಲಸ್ 60 ಅಂತ ಬರಿಬೋದಾ? 90 ಪ್ಲಸ್ 60 ಏನಾಗುತ್ತೆ? 150 ಡಿಗ್ರಿ ಆಗುತ್ತೆ. ಸೊ ಈ ತರನು ಮಾಡ್ಬೋದು. ಇಲ್ಲ ಅಂದ್ರೆ ಸರ್ ನಾನು ಈ ತರ ಎಕ್ಸ್ಪ್ರೆಸ್ ಮಾಡ್ತೀನಿ ಸರ್. ಯಾವ ತರ ಸರ್? ಅದೇ ಸೈನ್ ನಾನು ಈ ತರ ಬರಿಬೋದಾ ಸರ್? ಸೈನ್ ಆಫ್ 180 ಮೈನಸ್ 30 ಡಿಗ್ರಿ ಅಂತ ಬರಿಬೋದಲ್ವಾ? ಎಸ್, ಎರಡ್ ತರನು ಬರಿಬೋದು. ಅಂದ್ರೆ ಯಾವುದೇ ಇಲ್ಲಿ ಏನ್ ಕೊಟ್ಟಿದ್ದಾನೆ ವ್ಯಾಲ್ಯೂ 150 ಡಿಗ್ರಿ ಅಂತ ಏನ್ ಕೊಟ್ಟಿದ್ದಾನೆ, ಆ ಒಂದು ವ್ಯಾಲ್ಯೂನ ನೀವು ಯಾವ್ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ, ಇಲ್ಲ 90 ಪ್ಲಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಇಲ್ಲ 180 ಮೈನಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಓಕೆನಾ? ಸೊ ಆ ತರ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಈಗ AST's ರೂಲ್ ಅಪ್ಲೈ ಮಾಡೋಣ. ಈಗ AST's ರೂಲ್ ಅಪ್ಲೈ ಏನಾಗುತ್ತೆ ಅಂದ್ರೆ, ನೋಡಿ 90 ಅಂತ ಇದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ, ರೇಷಿಯೋನ, ಇಲ್ಲಿರೋ ರೇಷಿಯೋನ ಚೇಂಜ್ ಮಾಡ್ಬೇಕು. ಸೈನ್ ಇದೇನಾಗುತ್ತೆ? ಕಾಸ್ ಆಯ್ತದೆ. ಇಲ್ಲಿ ಏನ್ ತೀಟಾ ಇರುತ್ತೆ, ಇದು ತೀಟಾ ತರ ಇದು. ಓಕೆನಾ? ಸೊ ಕಾಸ್ 60 ಡಿಗ್ರಿನೇ ಬರುತ್ತೆ. ಓಕೆ, ಈಗ ಸೈನ್ ಚೆಕ್ ಮಾಡ್ಬೇಕು. ಸೈನ್ ಆಫ್ ದಿ ರೇಷಿಯೋ ಏನಾಗುತ್ತೆ ಅಂದ್ರೆ 90 ಪ್ಲಸ್ ತೀಟಾ ತರ ಇದೆ. ದಿಸ್ ಇಸ್ ಜಸ್ಟ್ ಲೈಕ್ 90 ಪ್ಲಸ್ ತೀಟಾ ತರ ಇದೆ. 90 ಪ್ಲಸ್ ತೀಟಾ ಯಾವ ಕ್ವಾಡ್ರೆಂಟ್? ಇದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲಿ ಏನಿದೆ ಸೈನ್ ರೇಷಿಯೋ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಅವಾಗ ಕಾಸ್ 60 ಡಿಗ್ರಿ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಎಷ್ಟು ಕಾಸ್ 60 ಡಿಗ್ರಿ? 1/2 ಆಗುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ಸರ್ ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ ಸರ್? ಇದು ಹಂಗೇನ ಸೇಮ್ ಬರುತ್ತೆ ಸರ್? 100% ಸೇಮ್ ಬರ್ಲೇಬೇಕು. ನೋಡಿ 180 ಮೈನಸ್ ತೀಟಾ ತರ ಇದೆ. 180 ಮೈನಸ್ ತೀಟಾ ಹೆಂಗ್ ಮಾಡ್ತೀರಾ? 180 ಮೈನಸ್ ತೀಟಾ ತರ ಇದೆ ಅಲ್ವೇನಪ್ಪ ಇದು? 180 ಮೈನಸ್ ತೀಟಾ. ಓಕೆ, ಸೊ ಇದು ಹೆಂಗ್ ಮಾಡ್ತೀಯಾ? 180 ಅಂದ್ರೆ ಏನು? ಸೇಮ್ ರೇಷಿಯೋನ ಸೇಮ್ ಬರ್ಕೋಬೇಕು. ಸೈನ್ 30 ಡಿಗ್ರಿ ಹಂಗೆ ಬರ್ಕೋಬೇಕು. 180 ಮೈನಸ್ ತೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ದಿಸ್ ಇಸ್ ಆಲ್ಸೋ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ? ಅಗೈನ್ ಪಾಸಿಟಿವ್. ಸೊ ಸೈನ್ 30 ಡಿಗ್ರಿ ಏನಾಗುತ್ತೆ? ಇಟ್ ಈಸ್ ಪ್ಲಸ್ 1/2 ಆಗುತ್ತೆ. ಎರಡ್ ತರ ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ದ ಒನ್. ಅಂಡ್ ವಾಟ್ ಅಬೌಟ್ ಕಾಸ್ 135 ಡಿಗ್ರಿ? ಎರಡ್ ತರನು ಮಾಡಿ. ಯು ಟ್ರೈ ವಿತ್ ಬೋತ್ ದ ಮೆಥಡ್ಸ್.
ಒಂದು 90 ಪ್ಲಸ್ ಮಾಡಿ. ಹೆಂಗ್ ಬರೀತೀರಾ? ಕಾಸ್ ಆಫ್ 90 ಪ್ಲಸ್ ಏನ್ ಮಾಡಿದ್ರೆ 135 ಬರುತ್ತೆ? 45 ಸರ್. 45 ಮಾಡಿದ್ರೆ ಬರುತ್ತೆ. ಇದು ಇನ್ನೊಂಥರ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀಯಾ? 180 ಇಂದ ಆರ್ ಎಲ್ಸ್ ಇದನ್ನೆಂತ ಬರ್ತೀಯಾ? ಕಾಸ್ ಬರ್ದ್ಬಿಟ್ಟು 180 ಇಂದ 45 ಮೈನಸ್ ಮಾಡಿದ್ರು ಕೂಡ ನಿಮ್ಗೆ ಅಷ್ಟೇ ಬರುತ್ತೆ. ಸೊ 2 ಮೆಥಡ್ ಮಾಡಿದೀವಿ. ಓಕೆನಾ? ವಿಚ್ ಎವರ್ ಕನ್ವೀನಿಯಂಟ್ ಯು ಫೀಲ್ ಕನ್ವೀನಿಯಂಟ್. ಕಾಸ್ ಇದ್ರೆ ಸೈನ್ ಆಗುತ್ತೆ ನೋಡಿ, ಸೈನ್ 45 ಡಿಗ್ರಿ ಆಗುತ್ತಲ್ವಾ? ನೋಡಿ ಇದು ಯಾವ ತರ ಇದೆ? 90 ಪ್ಲಸ್ ಥೀಟಾ. ಇದು 90 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಅನ್ನೋದೇನು? ನೀವು ಸೈನ್ ನೋಡ್ಬಾರ್ದು. ನೋಡಿ ತುಂಬಾ ಜನ ಈ ಸೈನ್ ಅನ್ನ ನೋಡ್ತೀರಾ. ಡೋಂಟ್ ಲುಕ್ ಅಟ್ ದಿಸ್ ಸೈನ್. ನೀವು ನೋಡ್ಬೇಕಾದ್ರೆ ಯಾವ್ದು? ಕಾಸ್. ಕ್ವಶನ್ ಅಲ್ಲಿ ಏನಿದೆ ಅದನ್ನ ನೋಡ್ಬೇಕು. ಕಾಸ್ ನೆಗೆಟಿವ್ ಪಾಸಿಟಿವ್? ನೆಗೆಟಿವ್ ಸರ್. ಕಾಸ್ ಈಸ್ ನೆಗೆಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಈಸ್ ನೆಗೆಟಿವ್. ಸೊ ಏನಂತ ಇದೆ ನೋಡಿ, ಹಿಂಗ್ ತಾನೇ ಇದ್ದಿದ್ದು. ಇದು ಎ, ಇದು ಎಸ್, ಇದು ಟಿ, ಇದು ಸಿ. ASTC ಅಲ್ವಾ ರೂಲು? ಇದು ಆಲ್ ಅಂತ ಬರುತ್ತೆ. ಇದು ಸೈನು, ಸೈನ್ಗೆ ರೆಸಿಪ್ರೋಕಲ್ ಕೊಸಿಕೆಂಟ್. ಟ್ಯಾನು ಕಾಟು, ಕಾಸು ಸಿಕೆಂಟ್, ಹಿಂಗ್ ಬರುತ್ತೆ. ಸೊ ಹಂಗಾಗಿ ಸೊ ದ ಆನ್ಸರ್ ಈಸ್ ವಾಟ್? ಮೈನಸ್ ಒಂದು ಸೈನ್ 45 ಡಿಗ್ರಿ ನಿಮಗೆ ನೆನಪಿರ್ಬೇಕು 1/√. ಸಿಮಿಲರ್ಲಿ ಇದನ್ನ ಮಾಡಿದ್ರೆ 180 ಅಂದ್ರೆ ಸೇಮ್ ಬರುತ್ತೆ. ಇಟ್ ಇಸ್ ಕಾಸ್ 45 ಬರುತ್ತೆ. 180 ಮೈನಸ್ ಥೀಟಾ ಬರುತ್ತೆ. ಇದು 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಇಸ್ ನೆಗೆಟಿವ್ ಓನ್ಲಿ. ಸೊ ವಿಚ್ ಇಸ್ ಅಗೈನ್ -1/√2 ಬರುತ್ತೆ. This is one case. And what about this one? ನಾನು ಒಂದು ಮೆಥಡ್ ಅಲ್ಲಿ ಮಾಡ್ತೀನಿ, 2 ಮೆಥಡ್ ಅಲ್ಲೂ ಬೇಡ. ಈಗ ನೋಡಿ, ಈಗ ಇದು ಸ್ವಲ್ಪ 180 ಗಿಂತ ಜಾಸ್ತಿ ಇದೆ. 180 ಗಿಂತ ಜಾಸ್ತಿ ಇದ್ರೆ ನೀವು 180 ಪ್ಲಸ್ ಅಥವಾ 270 ಮೈನಸ್ ಮಾಡ್ಕೋಬೇಕು. ಬೆಟರ್ ಟು ಯೂಸ್ 180. ಸಿಂಪಲ್. ಓಕೆನಾ? ಇದನ್ನ ಹೆಂಗ್ ಬರ್ಕೋತೀರಾ? ಟ್ಯಾನ್ ಆಫ್ 180ಗೆ ಯಾವ ಆಂಗಲ್ ನ ಆಡ್ ಮಾಡಿದ್ರೆ 225 ಬರುತ್ತೆ? 45 ಬರ್ಕೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು tan of 180 ಅಂದ್ರೆ ಸೇಮ್ ಬರುತ್ತೆ, tan 45 ಬರುತ್ತೆ. ಟು ಡಿಟರ್ಮೈನ್ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಏನ್ ಮಾಡ್ಬೇಕು ಅಂದ್ರೆ ಯು ಸಿ ದ ಕ್ವಾಡ್ರೆಂಟ್. ವಿಚ್ ಕ್ವಾಡ್ರೆಂಟ್ ಇಟ್ ಇಸ್? ಥರ್ಡ್ ಕ್ವಾಡ್ರೆಂಟ್. 180 ಪ್ಲಸ್ ಅಂತ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan ಏನಾಗುತ್ತೆ? ಪಾಸಿಟಿವ್ ಇರುತ್ತೆ. ಸೊ tan 45 ವ್ಯಾಲ್ಯೂ ಏನಾಗುತ್ತೆ? +1 ಬರುತ್ತೆ. ಐ ಹೋಪ್ ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಎಸ್ ಸರ್. ಎಸ್, ವೆರಿ ಗುಡ್. ಯಾವುದೇ ವ್ಯಾಲ್ಯೂಸ್ ಕೊಟ್ರು ಹಿಂಗೇನೆ ಮಾಡ್ಬೇಕಾಗಿರುತ್ತೆ ನೀವು. ಓಕೆ, ಸೊ ಇನ್ನೊಂದೆರಡು ಕೊಡ್ತೀನಿ ಮಾಡಿ. ಓಕೆ, ಕಾಟ್ ಆಫ್ 120 ಡಿಗ್ರಿ ಮಾಡಿ. ಕಾಟ್ 120. ಇನ್ನೊಂದು ಕೊಸಿಕೆಂಟ್ ಆಫ್ 405 ಡಿಗ್ರಿ. ನೆಕ್ಸ್ಟ್ ಇನ್ನೊಂದು ಮಾಡಿ ಸೀಕೆಂಟ್ ಆಫ್ 300 ಡಿಗ್ರಿ. ಸೊ ಇವಕ್ಕೆಲ್ಲ ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಮೈನಸ್ ಆಫ್ ಸೊ ವೆರಿ ಸಿಂಪಲ್. ಕಾಟ್ ನ ಹೆಂಗ್ ಬರೀತೀರಾ? ಇದನ್ನ ಕಾಟ್ ಆಫ್ 129 ಅಂತ ಬರೀತೀರಾ? 90 ಪ್ಲಸ್ 30 ಅಂತ ಬರೀತೀರಾ. ವಿಚ್ ಇಸ್ ಈಕ್ವಲ್ ಟು 90 ಅಂದ್ರೆ ಏನು? ಚೇಂಜ್. ಕಾಟ್ ನ ಏನ್ ಮಾಡ್ಬೇಕು? ಟ್ಯಾನ್ ಮಾಡ್ಬೇಕು. ಟ್ಯಾನ್ 30 ಡಿಗ್ರಿ. ಟು ಡಿಟರ್ಮೈನ್ ವೆದರ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್ ಯಾವ ಕ್ವಾಡ್ರೆಂಟ್ ಇದು? ವಿಚ್ ಕ್ವಾಡ್ರೆಂಟ್ ಇಟ್ ಇಸ್? ಮೈನಸ್ ಸರ್, ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗುತ್ತೆ? ಮೈನಸ್ ಆಯ್ತದೆ. ಸೊ ಇಟ್ ಇಸ್ ಈಕ್ವಲ್ ಟು -1/√3 ಬರುತ್ತೆ. ಸೊ ಎಲ್ರಿಗೂ ಇದೆ ಆನ್ಸರ್ ಬಂತಾ? ಎಸ್. ನೆಕ್ಸ್ಟ್ ರಾಜು ಇದು ಮಾಡು. ಸೊ ಕೊಸೆಕೆಂಟ್ 405 ಡಿಗ್ರಿ. 405 ಅಂತಂದ್ರೆ ಏನ್ ಮಾಡ್ತೀಗ? ಎಸ್, 360 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಬರೀಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಇದನ್ನ 360ನ ಯೂಶಲಿ ಅದನ್ನ 0 ಅಂತಾನೂ ಬರ್ಕೋಬಹುದು. ಅಂದ್ರೆ ನೊಟೇಶನ್ ಅಷ್ಟೇ ಅದು. ಕೊಸೆಕೆಂಟ್ ಇದನ್ನ 0 ಡಿಗ್ರಿ ಅಂತಾನೂ ಕೂಡ ಬರ್ಕೋಬಹುದು, ಪ್ಲಸ್ 45 ಡಿಗ್ರಿ ಅಂತಾನೂ ಬರ್ಕೋಬಹುದು. ಸೊ ವಿಚ್ ಇಸ್ ಈಕ್ವಲ್ ಟು ಹೆಂಗ್ ಬರ್ತೀರಾ ಈಗ? 0 ಪ್ಲಸ್ ಅಂದ್ರೆ ಯಾವ ಥೀಟಾ? ಫಸ್ಟ್ ಕ್ವಾಡ್ರೆಂಟ್. ಕೊಸೆಕೆಂಟ್ ಅಂದ್ರೆ
ಸೇಮ್ ಇರುತ್ತೆ ಅಂದ್ರೆ ಕೊಸಿಕೆಂಟ್ 45 ಬರುತ್ತೆ. ಸೊ ಅದ್ರದ್ದು ಏನ್ ಬರುತ್ತೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಪಾಸಿಟಿವ್ ಅಲ್ವಾ? ಸೊ ಯಾವ ಕ್ವಾಡ್ರೆಂಟ್ ಇದು? ಫಸ್ಟ್ ಕ್ವಾಡ್ರೆಂಟ್. ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಪಾಸಿಟಿವ್ ಬರುತ್ತೆ. ಸೊ ಇಟ್ ಈಸ್ ಕೊಸಿಕೆಂಟ್ 45 ಅಂದ್ರೆ ಏನು? ರೂಟ್ 1. ಸೊ ನೆಕ್ಸ್ಟ್ ಸೆಕೆಂಡ್ 300 ಡಿಗ್ರಿ, ಎಕ್ಸಾಕ್ಟ್ 300 ಡಿಗ್ರಿ. ಓಕೆ, ಎಷ್ಟಾಗುತ್ತೆ ಇದನ್ನ? ಸಾರಿ 300. ಹೌದು, ಹೆಂಗ್ ಬರುತ್ತೆ 300 ಡಿಗ್ರಿ? ಸೀಕೆಂಟ್ 360 minus 60. 270 ಪ್ಲಸ್ 30 ಅಂತ ಬರೀಬೋದಾ? ಸರ್ 360 minus 60 ತಗೊಂಡ್ರೆ ಈಸಿ ಆಗುತ್ತಲ್ವಾ ಸರ್? ಬಾರಿದು, ಹೌದಮ್ಮ, ಈಸಿ ಆಗುತ್ತೆ, ಹೆಂಗ್ ಬೇಕಾದ್ರೆ ಮಾಡ್ಬೋದು. ಓಕೆನಾ? ಎಸ್, ಯು ಆರ್ ಆಲ್ಸೋ ರೈಟ್, ಐ ಆಮ್ ಆಲ್ಸೋ ರೈಟ್. 270 ಅಂದ್ರೆ ಚೇಂಜ್. ಓಕೆನಾ? ಅಂದ್ರೆ ಕೊಸಿಕೆಂಟ್ ಆಫ್ 30 ಡಿಗ್ರಿ ಅಂತ ಬರೀಬೋದು. ಸೊ ಇಟ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ 30 ಎಷ್ಟು? ಅಲ್ಲ, ಫಸ್ಟ್ ಕ್ವಾಡ್ರೆಂಟ್ ಡಿಸೈಡ್ ಮಾಡಿ. ವಿಚ್ ಕ್ವಾಡ್ರೆಂಟ್ ಇಟ್ ಇಸ್? 270 ಪ್ಲಸ್ ಅಂತ ಅಂದ್ರೆ 360 ಮೈನಸ್ ಅಂತ ಬಂದ್ರು ಫೋರ್ತ್ ಗೆ ಬರುತ್ತೆ. ಕ್ವಾಡ್ರೆಂಟ್ ಮಾತ್ರ ಸೇಮ್ ಇರುತ್ತೆ. ನೀನು ಯಾವುದೇ ಅಲೈಡ್ ತಗೊಂಡ್ರು ಕೂಡ 90 ಪ್ಲಸ್ 270 ಪ್ಲಸ್ 360 ಏನೇ ಮಾಡಿದ್ರು ಕೂಡ, ಯಾವುದೇ ಮೆಥಡ್ ಮಾಡಿದ್ರು ಕ್ವಾಡ್ರೆಂಟ್ ಸೇಮ್ ಬರ್ತಾ ಇರುತ್ತೆ. ಅಂದ್ರೆ ಏನ್ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಅ ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೆಕೆಂಡ್ ಏನಾಗುತ್ತೆ? ಪಾಸಿಟಿವ್ ಇರುತ್ತಲ್ವಾ? ಸೊ ಪಾಸಿಟಿವ್. ಕೊಸಿಕೆಂಟ್ 30 ಡಿಗ್ರಿ ಎಷ್ಟು? ಕ್ಲಿಯರ್ ಆಯ್ತಲ್ವಾ? ಇದು ಒಂದು. ಸೊ ಇನ್ನು ಒಂದು ನೋಟ್ ಬರ್ಕೊಳ್ಳಿ. ಸೊ ಟೇಕ್ ಎ ನೋಟ್. ಯಾಕೆ ಯೂಸ್ ಆಗುತ್ತೆ ಇದೆಲ್ಲ ಬೇಕಾಗುತ್ತೆ. ಸೊ ಟೇಕ್ ಎ ನೋಟ್. ಓಕೆ, ಇನ್ನು ಮುಂದೆ ಬೇಗ ಬೇಗ ಸಿಲೆಬಸ್ ಮುಗಿಸೋಣ. ನೆನಪಿಡಿ. ಓಕೆ, ಏನಪ್ಪ ನೆನ್ಪಿಡ್ಬೇಕು ರಾಜು ಅಂತ ಅಂದ್ರೆ ಸಿಂಪಲ್. ಓಕೆ, ಯಾವತ್ತು ನೆನ್ಪಿಟ್ಕೋ 0 ಡಿಗ್ರಿ ಅಂತ ಅಂದ್ರೆ 1 ರೆವಲ್ಯೂಷನ್ ಅಂತ. ಓಕೆ, 360 ಡಿಗ್ರಿ ಅಂದ್ರೂ ಕೂಡ 1 ರೆವಲ್ಯೂಷನ್ ಅಂತ. 360 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? 2 ರೆವಲ್ಯೂಷನ್ ಆದ್ರೆ ಎಷ್ಟಾಗುತ್ತೆ? 720 ಡಿಗ್ರಿ. 720 ಮತ್ತೆ 360 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1040. 1080 ಬರುತ್ತೆ. 1080 ಬರುತ್ತೆ. ಅದಕ್ಕೆ ಮತ್ತೆ 360 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1440 ಬರುತ್ತೆ. ಅಂದ್ರೆ ಇವೆಲ್ಲವೂ ಒಂದೇನೆ. ಓಕೆ, ಈ ಎಲ್ಲಾ ಡಿಗ್ರಿ ಅಂದ್ರೂ ಒಂದೇನೆ. ಯಾವಾಗ ಇದನ್ನ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲೆಲ್ಲಿ 360 ಡಿಗ್ರಿ ಕಾಣುತ್ತೆ ಅದನ್ನ ನೀವು 0 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆನಾ? ಸೊ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಮೆಜರ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದು 0 ನೆನ್ಪಿಟ್ಕೊಳ್ಳಿ. ಇದು 2π ಅಂತ ಕರೀತಾರೆ. ಮುಂದೆ ಬರುತ್ತೆ, ನಾನು ಹೇಳ್ಕೊಡ್ತೀನಿ. ಓಕೆನಾ? ಪೈ ಅಂದ್ರೆ 180 ಡಿಗ್ರಿ ರೇಡಿಯನ್ಸ್ ಅಲ್ಲಿ ಅಷ್ಟೇ. ಇದು ಎಷ್ಟಾಗುತ್ತಪ್ಪ ಅಂತ ಅಂದ್ರೆ 360 ಪ್ಲಸ್ 360 ಆಗುತ್ತೆ, 4π ಆಗುತ್ತೆ. ಸೊ ಇದು ಮತ್ತೆ 6π ಆಗುತ್ತೆ. ಹೌದಾನೆ? 360 ಎಷ್ಟಾಗುತ್ತೆ? 2π. ಇದು 4π ಆಗಲ್ಲಪ್ಪ, ಸಾರಿ. ಎರೇಸರ್ ಅಲ್ಲಿ 3π ಆಗುತ್ತೆ ಸರ್. ಹೌದಪ್ಪ. ಪರವಾಗಿಲ್ಲ ಕಣ, ಸ್ವಲ್ಪ ಮುಂದಿರ ನೋಡಿ. ಇವಾಗ ದಿಸ್ ಇಸ್ ದ ಟೈಮ್ ಟು ಆಸ್ಕ್ ಯುವರ್ ಡೌಟ್ಸ್. ಓಕೆನಾ? ಏನೇ ಡೌಟ್ಸ್ ಇದ್ರು ಏನು ಮುಜುಗರ ಇಲ್ದಂಗೆ ನೀವು ಕೇಳ್ಬೋದು ನನ್ನ ಹತ್ರ. ಓಕೆನಾ? ಸೊ 0 ಡಿಗ್ರಿ, ಇದು 2π ಅಂತ ಕರೀತಾರೆ. ಸೊ ಇದು 3π, ಇದು 4π, 8. 4π. ಇದು 4π ಆಗಲ್ವಾ? ಸರ್ ಇದು 4π. ಎಸ್ ಸರ್. 4π ಆಗುತ್ತೆ ಸರ್. 360 ಆಡ್ ಮಾಡ್ರಿ. ಹೂನ್ರು ನನ್ಗೆ ಕನ್ಫ್ಯೂಷನ್ ಮಾಡ್ತಿರೋದಲ್ಲ. ಕರೆಕ್ಟ್ ಅಲ್ವಾ ನಮ್ ಬರ್ದಿದ್ದು ಅವಾಗಲೇ? 2π ಅಂದ್ರೆ 360 ಪ್ಲಸ್ 2π ಮಾಡಿದಾಗ ನಿಮ್ಗೆ ಏನ್ ಬರ್ತಿದ್ದು? 4π ತಾನೆ ಇದು? 4π. ಇದೆಷ್ಟು ಬರ್ತಿದ್ದು? 6π. ಇದೆಷ್ಟು? 8π. ಅಂದ್ರೆ ನಾನ್ ಹೇಳೋದೇನಂತ ಅಂದ್ರೆ 2π 4π 6π 8π ಎಲ್ಲಾನಕ್ಕೂ 0ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ.
ಓಕೆನಾ. ಸೊ ಇದು ನೆನ್ಪಿಟ್ಕೋಬೇಕಾಗಿದ್ದ ಅಂಶ. ಇದು ಯಾಕೆ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ಲಾರ್ಜರ್ ಆಂಗಲ್ಸ್ ಗಳನ್ನ ಕೊಟ್ಟಾಗ, ಓಕೆನಾ, ಲಾರ್ಜರ್ ಆಂಗಲ್ಸ್ ಗಳನ್ನ ಕೊಟ್ಟಾಗ ನಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಮಾಡೋಣ, ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಟೇಕ್ ಎ ಪ್ರಾಬ್ಲಮ್. ಓಕೆ, ಸೊ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ನಿಮ್ಗೆ ಏನಾದ್ರು ಹಿಂಗ್ ಕೊಟ್ಟ, ಓಕೆನಾ, ಸೈನ್ ಆಫ್ 1500 ಡಿಗ್ರಿ ಅಂತ ಕೊಟ್ಟ. ಸೊ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ನೋಡಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಏನ್ ನೆನ್ಪಿಟ್ಕೊಂಡಿರ್ಬೇಕು? 0, 360, 720, 1080, 1440 ಅಂತ. ಇಲ್ಲಿ ಏನ್ ಕೊಟ್ಟಿರ್ತಾನೆ ವ್ಯಾಲ್ಯೂ, ಈ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋ ಯಾವ ಆಂಗಲ್ಗೆ ಹತ್ರ ಇದೆ ಅಂತ ನೋಡ್ಬೇಕು. ನಿಯರ್ ಬೈ ಯಾವ್ದಿದೆ ಅಂತ ನೋಡ್ಬೇಕು. ನಿಯರ್ ಬೈ ಯಾವ್ದಕ್ಕಿದೆ? 440. 1440ಗೆ ಹತ್ರ ಇದೆ ಈ 1500 ಕೊಟ್ಟಿರುವಂತದ್ದು. ಈಗ ಇನ್ ಟರ್ಮ್ಸ್ ಆಫ್ ದಟ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್. ಓಕೆನಾ, ಇದು ಯಾವಾಗ ಯೂಸ್ ಮಾಡ್ಬೇಕು? ಲಾರ್ಜರ್ ಆಂಗಲ್ಸ್ ಗಳನ್ನ ಕೊಟ್ಟಾಗ. ಅಂದ್ರೆ ಇದನ್ನ ಹೆಂಗ್ ಬರೀತೀನಿ ನಾನು? ಸೈನ್ ಆಫ್ 1440ಗೆ ಎಷ್ಟನ್ನ ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ? 60 ಸರ್. 60. ಅದಲ್ವಾ? ಇಲ್ಲಿ ಕ್ವಾಡ್ರೆಂಟ್ ನ ನೋಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಇದನ್ನ ನಾನು 0 ಅಂತ ಕನ್ಸಿಡರ್ ಮಾಡ್ಬೋದಲ್ವಾ? ಯಾಕಂದ್ರೆ 1440 ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಬಂತಲ್ಲ. 0 ಪ್ಲಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಡೈರೆಕ್ಟ್ ಆಗಿ ಅದು 0 ಆದ್ರೆ 0 ಪ್ಲಸ್ 60 ಡಿಗ್ರಿ ಏನಾಗುತ್ತೆ? 60 ಡಿಗ್ರಿ ಆಗುತ್ತೆ. ಸೈನ್ 60 ಡಿಗ್ರಿ. ಸೊ ಸೈನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? √3/2. 3/2. √3/2. ಅರ್ಥ ಆಯ್ತು ಅನ್ಕೊಂತೀನಿ. Let's take one more. ನಿಮ್ಗೆ ಹಿಂಗ್ ಕೊಟ್ಟ, ಓಕೆನಾ, tan ಆಫ್ 750 ಡಿಗ್ರಿ ಅಂತ ಕೊಟ್ಟ. ಹೆಂಗ್ ಮಾಡ್ತೀಯ ರಾಜು? 720. ನಿಯರ್ ಬೈ ವ್ಯಾಲ್ಯೂ ನೋಡ್ಬೇಕು. 750ಗೆ ನಿಯರ್ ಯಾವ್ದಿದೆ? 720. tan ಆಫ್ 720 ಡಿಗ್ರಿ ಪ್ಲಸ್ 30. ಪ್ಲಸ್ 30 ಡಿಗ್ರಿ ಅಂತ ಬರ್ತದೆ. ಇದನ್ನೇ ಅಂತ ಬರೀ 720 ಅಂತ ಬರೀಬಹುದು, 0 ಅಂತ ಬರೀಬಹುದು. ಸೊ ಇದನ್ನೇ ಅಂತ ಬರೀ ಡೈರೆಕ್ಟ್ ಆಗಿ ಈಗ 30. tan ಆಫ್ 30 ಡಿಗ್ರಿ. ಸೊ ವಿಚ್ ವಿಲ್ ಗೆಟ್ tan 30 ಡಿಗ್ರಿ ಎಷ್ಟಪ್ಪ? 1/√2. ವೆರಿ ಗುಡ್. ಮ್ಯೂಟ್ ಮಾಡು. ಅನ್ವಾಂಟೆಡ್ ಅನ್ನೆಸರಿ ಬೇಡ, ಓಕೆನಾ. Sir. ಸೊ ಇನ್ನೊಂದು cot ಆಫ್ 690 ಡಿಗ್ರಿ. ಈಗ ನಿಯರ್ ಬೈ ಯಾವ್ದಿದೆ ನೋಡ್ಕೊಂತ ಹೋಗು. ವಿಚ್ ಇಸ್ ದ ನಿಯರ್ ಬೈ ಆಂಗಲ್? 360. ಅಗೇನ್ 720 ಓನ್ಲಿ. ಅಂದ್ರೆ ಇದನ್ನ ಹೆಂಗ್ ಬೈ ನೋಡಿ, ಈಗ 720 ಬರೀಬೇಕು. -30. ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡ್ಬೇಕು. ಇದು ಚಿಕ್ಕದಿದೆ ಅಂದ್ರೆ ಮೈನಸ್ ಮಾಡ್ಬೇಕು. Minus. ಮೈನಸ್ ಏನ್ ಮಾಡ್ಬೇಕು? 30 ಡಿಗ್ರಿ ಮಾಡ್ಬೇಕು. ಸೊ ಈಗ ವಿಚ್ ಇಸ್ ಈಕ್ವಲ್ ಟು cot ಆಫ್ -30 ಡಿಗ್ರಿ ಅಂತ ಬರೀತೀಯ ಅಲ್ವನಪ್ಪ? ಸೊ ಇದು 0 ಅಂತ ಬರೀತೀಯ. cot ಆಫ್ -30 ಡಿಗ್ರಿ ಅಂದ್ರೆ ಇದನ್ನ ನಾವು -cot 30 ಡಿಗ್ರಿ ಅಂತ ಬರೀಬಹುದು. ಇದ್ರ ಬಗ್ಗೆ ಹೇಳ್ತೀನಿ ನಾನು, ಓಕೆನಾ. -cot 30 ಡಿಗ್ರಿ ಅಂತ ಬರೀಬಹುದು. ಸೊ ಇಟ್ ಇಸ್ ಈಕ್ವಲ್ ಟು -cot 30 ಅಂದ್ರೆ ಎಷ್ಟಪ್ಪ? √3. ಓಕೆ. ಸೊ ಇಷ್ಟು ಮಾಡ್ತೀಯ. ಅದ್ ಹೆಂಗ್ ಸರ್ ಇದು ಈ ಪಾಯಿಂಟ್ ಹೆಂಗ್ ಬಂತು ಸರ್ ಇದು ಅಂತಂದ್ರೆ ಬೆಟರ್ ಟು ರಿಮೆಂಬರ್ ಇಟ್, ಓಕೆನಾ. ಹೆಂಗ್ ಬಂತು ಅಂತಾನೆ ಹೇಳ್ತೀನಿ. ಸೊ ಈಗ ಅಗೈನ್ ಯು ಟೇಕ್ ಅನದರ್ ನೋಟ್, ಓಕೆನಾ. ಸೊ ಮೈನಸ್ ಅಲ್ಲಿ ಏನಾದ್ರು ಬಂದಾಗ ತುಂಬಾ ಇಂಪಾರ್ಟೆಂಟ್ ಇವೆಲ್ಲನ, ಓಕೆನಾ. ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ನಿಮ್ಗೆ ಏನ್ ನೆನ್ಪಿಡ್ಬೇಕಂದ್ರೆ ಸೈನ್ ಆಫ್ ಮೈನಸ್ ಥೀಟಾ ಅಂತ ಎಲ್ಲಾದ್ರೂ ಬಂದ್ರೆ ನೀವು ನೆನ್ಪಿಟ್ಕೊಳ್ಳಿ ಮೈನಸ್ ಸೈನ್ ಥೀಟಾ ಅಂತ. ಓಕೆ. ಸೊ ಎರಡನೇದು ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ ಮೈನಸ್ ಕಾಸ್ ಥೀಟಾ ಅಂತ ನೆನ್ಪಿಟ್ಕೊಳ್ಳಿ. ಮೂರನೇದು ಟ್ಯಾನ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ ನೀವೇನ್ ನೆನ್ಪಿಟ್ಕೋಬೇಕು? ಮೈನಸ್ ಟ್ಯಾನ್ ಥೀಟಾ ಅಂತ ನೆನ್ಪಿಟ್ಕೋಬೇಕು. ಈ ಮೂರಕ್ಕೂ ಒಂದು ನೆನ್ಪಿಟ್ಕೊಂಡ್ರೆ ಇನ್ನ ರಿಮೈನಿಂಗ್ ಮೂರಕ್ಕೂ ಸೇಮ್. ಇದು ಪ್ಲಸ್ ಆಗುತ್ತೆ, ಸಾರಿ ಕಣ. ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ. ಕಾಸ್ ಅಲ್ಲಿ ಮೈನಸ್ ಬಂತು ಅಂದ್ರೆ ಪ್ಲಸ್ ಬರುತ್ತೆ, ಇದೊಂದು ನೆನ್ಪಿಟ್ಕೊ. ಟ್ಯಾನ್ ಅಲ್ಲಿ ಮೈನಸ್ ಬಂತು ಅಂದ್ರೆ ಮೈನಸ್ ಬರುತ್ತೆ. ಇನ್ನ ರಿಮೈನಿಂಗ್ 3ಗೆ ಏನಾಗುತ್ತೆ? ಸೊ ಸೈನ್ಗೆ ರೆಸಿಪ್ರೋಕಲ್ ಯಾವುದು? ಕೊಸಿಕೆಂಟ್. ರೆಸಿಪ್ರೋಕಲ್ಗಳು ಸೇಮ್ ಇರ್ತವೆ. ಸೊ ಅವಾಗ ಏನಾಗುತ್ತೆ? ಈಗ ಕೊಸಿಕೆಂಟ್ ಆಫ್ ಮೈನಸ್ ಥೀಟಾ ಏನಂತ ಬರೀಬಹುದು? ಮೈನಸ್ ಕೊಸಿಕೆಂಟ್ ಥೀಟಾ. ಈಗ ನೆಕ್ಸ್ಟ್ ಇದಾವುದು ಕಾಸ್ಗೆ ರೆಸಿಪ್ರೋಕಲ್ ಯಾವುದು?
secant ಆಫ್ ಮೈನಸ್ ಥೀಟಾನ ನಾನು ಜಸ್ಟ್ secant ಥೀಟಾ ಅಂತ ಬರಿಬಹುದು. ಇಟ್ ಇಸ್ ಪ್ಲಸ್ secant ಥೀಟಾ ಅಂತ ಬರಿಬಹುದು. ಸೊ ನೆಕ್ಸ್ಟ್ ಕಾಟ್ ಆಫ್ ಮೈನಸ್ ಥೀಟಾನ ಏನಂತ ಬರಿಬಹುದು? ಮೈನಸ್ ಕಾಟ್ ಥೀಟಾ ಅಂತ ಬರಿಬಹುದು. ಸೊ ಇಷ್ಟು ನೆನಪಿರ್ಬೇಕು. ಕ್ಲಿಯರ್ ಆಯ್ತಲ್ವಾ? ಸೊ ಐ ಹೋಪ್ ಇದು ಒಂದು ಕತೆ. ಸರ್ ಕಾಸು ಮತ್ತೆ ಸೀಕೆಂಟ್ ಮಾತ್ರ ಎಂತಕ್ಕೆ ಸರ್ ಪ್ಲಸ್ ಅಲ್ಲಿ ಬರ್ಕೊಂಡಿದ್ದೀರಾ? ಹಾ, ಯಾಕೆ ಬಂತು ಅಂತ ಹೇಳ್ಬಿಡ್ಲತ್ತ. ಹೆಂಗ್ ಬಂತು ಸರ್ ಅದು ವ್ಯಾಲ್ಯೂಸ್ ಅಂತ ಹೇಳ್ಬಿಡಿ ಸರ್. ಮಾಡ್ಬಿಡೋಣ. ಓಕೆನಾ ಸರ್? ಪ್ರೂವ್ ದಟ್ ಸೈನ್ ಆಫ್, ಇದನ್ನ ಕೇಳಲ್ಲ, ನೆನ್ಪಿಡ್ಬೇಕು. ಬಟ್ ಆದ್ರೂ ನೀನ್ ಕೇಳ್ತಿದ್ಯಾ ಅಂತ ಮಾಡ್ತಾ ಇದೀನಿ. ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ ಹೆಂಗ್ ಬಂತು ಸರ್ ಅಂತ ಕೇಳ್ತಿದ್ದೀರಾ ಅಲ್ವಾ? ಮಾಡು. ಇದನ್ನ ಹೆಂಗ್ ಬರಿತೀನಿ ಅಂತಂದ್ರೆ ಸೈನ್ ಅಂತ ಬರಿತೀನಿ. LHS ತಗೊಂಡು RHS ಪ್ರೂವ್ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ LHS ಹಿಯರ್? ಸೈನ್ ಆಫ್ ಮೈನಸ್ ಥೀಟಾ. ಸೊ ಇಟ್ ಇಸ್ ಈಕ್ವಲ್ ಟು ಸೈನ್ ಆಫ್, ಇದನ್ನ ನಾನು 0 ಮೈನಸ್ ಥೀಟಾ ಅಂತ ಬರಿಬೋದಾ? ಏನು ಇಲ್ಲ ಅಂದ್ರೆ ಅಲ್ಲಿ 0 ಇರುತ್ತೆ ಅಂತ, 0 ಮೈನಸ್ ಥೀಟಾ ಅಂತ. ಸೊ ಇದನ್ನ ಹಿಂಗ್ ಬರಿಬೋದಾ? ಸೈನ್ ಆಫ್ 0 ಅಂದ್ರೂ ಒಂದೇ, 360 ಅಂದ್ರೂ ಒಂದೇ ಅಲ್ವಾ? 360 ಮೈನಸ್ ಥೀಟಾ ಅಂತಾನು ಕೂಡ ಬರಿಬೋದಲ್ವಾ? ಯಾಕಂದ್ರೆ ನಾವು ಹೇಳಿದ್ವಿ ಹಿಂದೆಗಡೆ 0 ಅಂದ್ರೂ ಒಂದೇ, 360 ಅಂದ್ರೂ ಒಂದೇ. ಈಗ ನೋಡು 360 ಅಂದ್ರೆ ಏನು? ಸೇಮ್ ಬರಿಬೇಕು, ಸೈನ್ ಥೀಟಾನೇ ಬರಿಬೇಕು. 360 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ ನಾನು ತಗೊಂಡಿದ್ದೇನು? ಸೈನ್ ಆಫ್ ಮೈನಸ್ ಥೀಟಾ. ಆನ್ಸರ್ ಏನ್ ಬಂದಿದ್ದು? ಮೈನಸ್ ಸೈನ್ ಥೀಟಾ. ಓಕೆ ಸರ್. ಹಂಗ್ ಬಂತು. ಕಾಸು ಪ್ರೂವ್ ಮಾಡ್ಬಿಡೋಣ. ಯಾಕೆ ಪ್ಲಸ್ ಆಗುತ್ತೆ ಸರ್ ಕಾಸು? ಪಾಪ ಅದೊಂದು ಯಾಕೆ? ಓಕೆನಾ? ಕಾಸ್ ಆಫ್, ಇದೇ ಲಾಜಿಕ್ ಅಪ್ಲೈ ಮಾಡ್ಬೇಕು. ನೀವು ಟ್ರೈ ಮಾಡಿ. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾ ಹೇಗೆ ಬಂತು ಸರ್? ಮ್ಯೂಟ್ ಮಾಡಪ್ಪ. ಗುರು ಪ್ರಶಾಂತ್ ಮ್ಯೂಟ್ ಮಾಡಪ್ಪ. ಕವಿತಾ ಮೇಡಮ್ ರಿಮೂವ್ ಮಾಡಿ ಅವನ್ನ. ಯಾರು ಅನ್ಮ್ಯೂಟ್ ಮಾಡಿದಾನ ಅವನ್ನ? ಕಾಸ್ ಆಫ್ ಮೈನಸ್ ಥೀಟಾ ಅಂತ ಇದೆ. ಇದನ್ನ ಹೆಂಗ್ ಬರೀತ್ಯಾ? ಕಾಸ್ ಆಫ್ 0 ಮೈನಸ್ ಥೀಟಾ. ಸೊ ಇಟ್ ಇಸ್ ಈಕ್ವಲ್ ಟು, ಇದನ್ನ ಹೆಂಗ್ ಬರಿಬಹುದು? ಕಾಸ್ ಆಫ್ 360 ಡಿಗ್ರಿ ಮೈನಸ್ ಥೀಟಾ ಅಂತ ಬರಿಬಹುದು. ಈಗ 360 ಅಂದ್ರೆ ಸೇಮ್ ಬರುತ್ತೆ, ಅಂದ್ರೆ ಕಾಸ್ ಥೀಟಾನೇ ಬರುತ್ತೆ. 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಓಕೆನಾ? ನೀನ್ ಮನೇಲಿ ಮಾಡು ಯಾವ್ದನ್ನ, ಟ್ಯಾನ್ ಆಫ್ ಮೈನಸ್ ಥೀಟಾ ಹೆಂಗ್ ಬರುತ್ತೆ ಅಂತ. ಇಷ್ಟು ನೆನ್ಪಿಟ್ಕೊಂತೀರಲ್ವಾ? ಸೊ ರಿಮೆಂಬರ್. ಆರ್ ಯು ಆಲ್ ಕಂಫರ್ಟಬಲ್ ವಿತ್ ದಿಸ್? ಎಸ್ ಸರ್. ಅಲ್ಲಿ ಬ್ಲರ್ ಆಗ್ತಿದೆ, ತುಂಬಾ ವಿಡಿಯೋ ಬ್ಲರ್ ಆಗ್ತಿದೆ, ಮತ್ತೆ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಅಲ್ಲಿ. ಹಂಗಾಗಿ ನಾನು ಸಿಸ್ಟಮ್ ಅಲ್ಲೇ ಮಾಡ್ತಾ ಇದ್ದೀನಿ ಬೆಟರ್ ಅಂತ ಅನ್ಕೊಂಡು. ಏನಾದ್ರು ಡೌಟ್ ಬಂದ್ರೆ ಆರಾಮಾಗಿ ಕೇಳಿ, ಏನು ಎದುರು. ಓಕೆನಾ? ಇದು ಒಂದು ಎಕ್ಸಾಂಪಲ್ಸ್ ಕ್ವಶನ್ಸ್ ಗಳನ್ನ ಮಾಡ್ತೀನಿ. ಇನ್ನೊಂದು, ನಿಮ್ಗೆ ಇನ್ನ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅಂತಂದ್ರೆ, ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಕ್ವಶನ್ ಕೇಳ್ತಾನೆ. ಸಮ್ ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಲೈಕ್ ದಿಸ್. ವ್ಯಾಲ್ಯೂಸ್ ಫೈಂಡ್ ಮಾಡೋದ್ರಲ್ಲಿ ಏನ್ ಕೇಳ್ತಾನೆ ಅಂದ್ರೆ, ಸ್ವಲ್ಪ ಇನ್ನೊಂದು ನೋಟ್ ಬರ್ಕೊಳಿಬೇಕಾದ್ರೆ ರೇಡಿಯನ್ ಮೆಜರ್ ಅಲ್ಲಿ ಫಸ್ಟ್ ಮಾಡ್ಬೇಕಿತ್ತು ನಾನು. ಸುಮ್ನೆ ಅದೇನು ಇಂಥ ಟಾಪಿಕ್ ಏನಲ್ಲ, ಸುಮ್ನೆ ಬರ್ಕೊಳ್ಳಿ. ರೇಡಿಯನ್ ಮೆಜರ್ ಅಲ್ಲಿ ಹೆಂಗೆ ಅಂತ ನೋಡು, 0 ಡಿಗ್ರಿನ ನಾವು ರೇಡಿಯನ್ ಮೆಜರ್ ಅಲ್ಲಿ ಬರಿತೀವಿ, ಅಂದ್ರೆ 0 ಅಂತ ಬರಿತೀವಿ, 0 ರೇಡಿಯನ್ ಅಂತ ಬರಿತೀವಿ. ನೋಡಿ ನೆಕ್ಸ್ಟ್ 30 ಡಿಗ್ರಿನ ಇದರಲ್ಲಿ ನಾವು 5 ಏನಂತ ಹೇಳ್ತೀವಿ? 45 ಡಿಗ್ರಿನ ನಾವು 5/4 ಅಂತ ಕರಿತೀವಿ. 60 ಡಿಗ್ರಿನ ನಾವು 5/3 ಅಂತ ಕರಿತೀವಿ. 90 ಡಿಗ್ರಿನ ನಾವು 5/2 ರೇಡಿಯನ್ಸ್ ಅಂತ ಕರಿತೀವಿ. 180 ಡಿಗ್ರಿನ ನಾವು 5 ಅಂತ ಕರಿತೀವಿ. 360 ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡೋಣ, 270 ಡಿಗ್ರಿನ ನಾವು 3π/2 ಅಂತ ಕರಿತೀವಿ. 360 ಡಿಗ್ರಿನ ನಾವು 2π ಅಂತ ಕರಿತೀವಿ. ಅಟ್ಲೀಸ್ಟ್ ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು, ರೇಡಿಯನ್ ಮೆಜರು ಡಿಗ್ರಿ ಮೆಜರ್ ಅಲ್ಲಿ. ಓಕೆನಾ? ಸೊ ಇಷ್ಟು ಗೊತ್ತಿದ್ರೆ ನಾನು ಮಾಡ್ತಾ ಹೋಗ್ಬೋದು ಎಷ್ಟೊಂದು ವಿಷಯದಲ್ಲಿ. ನಿಮ್ಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಇನ್ನೊಂದು ನಿಮ್ಗೆ ಇದ್ರಲ್ಲಿ ಕೊಡ್ತಾನೆ, ಇನ್ ಟರ್ಮ್ಸ್ ಆಫ್
ರೇಡಿಯನ್ ಮೆಷರ್ ಅಲ್ಲಿ ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ನಿಮ್ಗೆ ಇನ್ನೊಂದೆರಡು ಕ್ವಶನ್ಸ್ ಹಾಕ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ. ಸೊ ನಾನು ಒಂದೆರಡು ವ್ಯಾಲ್ಯೂಸ್ ಬರಿತೀನಿ, ಅದ್ರದ್ದು ನಿಮ್ಗೆ ಏನಂತ ಕರೀತಾರೆ ಅದು, ಅವ್ರೆಲ್ಸ್ ಡೈರೆಕ್ಟ್ ಕ್ವಶನ್ ತಗೊಂಡ್ಬಿಡ್ತೀನಿ, ಆಮೇಲೆ ಮಾಡ್ತಾ ಹೋಗೋಣ ಅಲ್ವಾ? ನಿಮ್ಗೆ ಏನ್ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್. ಹೆಂಗೆ ನೋಡಿ, ಈ ತರ ಕ್ವಶನ್ ಕೊಡ್ತಾನೆ. tan of I can say ಹೌದು 7π/4 ಅಂತ ಕೊಡ್ತಾರೆ. ಹೆಂಗ್ ಮಾಡ್ತೀಯ? ಇಲ್ಲಾಂದ್ರೆ tan ಆಫ್ ಬೇಡ, 7π/2 ಅಂತ ಕೊಟ್ಟೆ ಅಂತ ಇಟ್ಕೊ. ಎಲ್ಲಾ ತರದ್ ಮಾಡುತ್ತೀನಿ ವ್ಯಾಲ್ಯೂಸ್. ಸೊ ಇಂಥ ಟೈಮ್ ನಲ್ಲಿ ತುಂಬಾ ಜನ ನೀವೇನ್ ತಪ್ಪು ಮಾಡ್ತೀರಾ ಅಂತ ಕೇಳಿದ್ರೆ, ಅಂದ್ರೆ ಇಲ್ಲಿ ಆಂಗಲ್ ಇಲ್ಲಿವರೆಗೂ ನಾನು ಏನ್ ಕೊಡ್ತಾ ಇದ್ದೆ, ಡಿಗ್ರಿನಲ್ಲಿ ಕೊಡ್ತಾ ಇದ್ದೆ. ಡಿಗ್ರಿನಲ್ಲಿ ಕೊಟ್ರೆ ನೀವ್ ಹೆಂಗ್ ಮಾಡೋದಂತ ಯು ಹ್ಯಾವ್ ಲರ್ನ್ಡ್. ಓಕೆನಾ? ಈ ತರ ಮಾಡ್ತೀರಾ, ಇಲ್ಲೆಲ್ಲ ಇದನ್ನ ಮಾಡ್ತೀರಾ, ಈ ತರ ಎಲ್ಲ ಮಾಡ್ಕೊಂಡು ಮಾಡ್ತೀರಾ. ಬಟ್ ನಾನು ಕೇಳೋದು ಇಲ್ಲಿ ಕೊಟ್ಟಿರೋ ಆಂಗಲ್ ಏನ್ರಲ್ಲಿ ಕೊಟ್ಟಿದ್ದಾನೆ, ರೇಡಿಯನ್ ನಲ್ಲಿ ಕೊಟ್ಟಿದ್ದಾನೆ. ರೇಡಿಯನ್ ನಲ್ಲಿ ಕೊಟ್ಟಾಗ ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಅಂತ ಅಂದ್ರೆ, ಇದನ್ನ ಡಿಗ್ರಿ ಕನ್ವರ್ಟ್ ಮಾಡಕ್ ನೋಡ್ತೀರಾ. 5/2 5/2 ಅಂದ್ರೆ ಎಷ್ಟಪ್ಪ? ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ 7 ಈ ತರ ಮಾಡ್ತೀರಾ ಎಲ್ರು. ಓಕೆನಾ? 7π/2. ಈ π/2 ಅಂದ್ರೆ ಎಷ್ಟು? 90. 90 into 7 9 63 630 ಡಿಗ್ರಿ ಅಂತ ಹಿಂಗ್ ಬರ್ಕೊಂಡು ಆಮೇಲೆ ಅದನ್ನೆಲ್ಲ ಬರ್ಕೊಂಡು ಮಾಡಕ್ ಹೋಗ್ತೀರಾ. ಅದು ಸ್ವಲ್ಪ ಲೆಂತಿ ಆಗ್ಬೋದು ಅಂತ ಅನ್ಸುತ್ತೆ. ನಾನು ಹೇಳೋ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಓಕೆನಾ? ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ತರ ಕ್ವಶನ್ ಯಾವ್ದೇ ಕೊಟ್ರು ಅಂದ್ರೆ, ರೇಷಿಯೋ ಒಳಗಡೆ ಏನಾದ್ರು ರೇಡಿಯನ್ ಮೆಷರ್ ನಲ್ಲಿ ಏನಾದ್ರೂ ಕೊಟ್ಟಾಗ, ಓಕೆನಾ, ಹೆಂಗ್ ಮಾಡ್ಬೇಕಂತ ಅಂದ್ರೆ ಟ್ಯಾನ್ ಹಂಗೆ ಬರ್ಕೋತೀರಾ. ಈಗ ಡಿನಾಮಿನೇಟರ್ ನಲ್ಲಿ ಏನ್ ಮಾಡ್ಬೇಕಂದ್ರೆ 2 ಇದೆ ಅಲ್ವಾ, ಇಲ್ಲಿ ನಂಬರ್ ಏನಿದೆ, ಇಲ್ಲಿ 7 ಇದೆ. 2 ಎಷ್ಟು 7 ಬರುತ್ತೆ ನೋಡ್ಬೇಕು. 2 1 2, 2 2 4, 2 3 6, 2 4 8 ಬರುತ್ತೆ. ಜಾಸ್ತಿ ಹೋಗಂಗಿಲ್ಲ, ಕಡಿಮೆಗೆನೆ. ಅಂದ್ರೆ ಎಷ್ಟು ಬರುತ್ತೆ? 2 3 ಅಲ್ವಾ? ಅಂದ್ರೆ 3 ಅಂದ್ರೆ 3π ಬರ್ಕೋಬೇಕು. ಇಲ್ಲಿ ಪೈ ಇರುತ್ತೆ, ಪೈ ಬರ್ಕೋಬೇಕು. ಪ್ಲಸ್ 2 3 ಆಯ್ತು. ಇನ್ನೆಷ್ಟು ರಿಮೈಂಡರ್ ಉಳಿತು? 2 3 6. ಇನ್ನೆಷ್ಟು ಆಗ್ಬೇಕು? 7 ಆಗ್ಬೇಕಂದ್ರೆ 1. ಅರ್ಥ ಆಗ್ತಿಲ್ವೇನ್ರು? ಅರ್ಥ ಆಗ್ತದೆ ಸರ್, ಹೇಳಿ. ಅರ್ಥ ಆಗ್ತಿದೆ. ರಿಪೀಟ್ ಮಾಡಿ. 5/2 ಅಂತ ಬರೀ. ಇದನ್ನ ಬರ್ಕೊಳಕ್ ನಿಮ್ಗೆ ಗೊತ್ತಾಗುತ್ತೆ. ವೆರಿ ಸಿಂಪಲ್ ಅಪ್ಪ. ಅಂದ್ರೆ ಅದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಸಪ್ರೇಟ್ ಆಗಿ ಹೇಳೋಣ ಅನ್ಕೊಂಡೆ. ನೋಡ್ರು 7/2 ನಾನು ಹೆಂಗ್ ಬರಿಬಹುದು ಗೊತ್ತಾ? ನೋಡಿ, 2 1 2 3 3 + 1/2 ಅಂತ ಬರಿಬಹುದು 7/2 ಈ ಪೈ ಬಿಟ್ಬಿಡು. ಪೈ ಇಸ್ ನಾಟ್ ನೆಸೆಸಿಟಿ. ಒಂದು ನಿಮಿಷ. ವಿಡಿಯೋ ಪಾಸ್ ಆಯ್ತು ಸರ್. ಅರ್ಥ ಆಯ್ತೇನ್ರಪ್ಪ? ಇದು 7/2 ಹೆಂಗ್ ಬರ್ದೆ ಅಂತ ಇದನ್ನ? 2 3 ಹಾಕೊಂಡ್ರು 6 ಬರುತ್ತೋ, ಇನ್ನ ರಿಮೈಂಡರ್ 1 ಬರುತ್ತೆ. ಅದನ್ನ ಹಿಂಗ್ ಬರಿತೀವಿ. 1/2 ಇಲ್ಲೇನಿರುತ್ತೆ ಅದನ್ನೇ ಬರಿತೀವಿ. ಈಗ ನೋಡಿ, ಈಗ ಸಪೋಸ್ ಹಿಂಗ್ ಬರ್ದೆ. ಈಗ 9/2 ಅಂತ ಬರ್ದೆ. ಹೆಂಗ್ ಬರಿತೀರಾ ಇದನ್ನ ಹೇಳ್ರು ನೋಡೋಣ ಯಾರಾದ್ರೂ ಒಬ್ರು?
2 ಎಷ್ಟು ಬರುತ್ತೋ plus 1 by 4 2 plus 4 1 by 2. 4 ಪ್ಲಸ್ 1/2. ಈಗ ಹೇಳ್ರಿ ನೋಡೋಣ 11/3 ಏನ್ ಬರುತ್ತೋ 3 ಎಷ್ಟು ಬರುತ್ತೋ 3 plus 2 by 2 by 2. 3 3s 9 ಪ್ಲಸ್ ರಿಮೈಂಡ್ ಎಷ್ಟರ ಉಳಿತು 2 by 3. 2/3. ಇದು ಅರ್ಥ ಆಯ್ತೇನ್ರೋ? ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತ ಕರೀತಾರೆ, ಹಿಂಗ್ ಕನ್ವರ್ಟ್ ಮಾಡೋದು. ನಾನು ಈ ಮ್ಯೂಟ್ ಮಾಡಿ ಸಾಕು. ಈ 7/2 ನ 3 + 1/2 ಅಂತ ಬರೆಯೋದಲ್ಲ, ಎರಡ ಕಡೆ ಪೈ ಹಾಕೋದನ್ನ ಅಷ್ಟೇ ನೋಡಿ. ಇಲ್ಲೂ ಪೈ ಹಾಕೊಂತೀನಿ, ಇಲ್ಲೂ ಪೈ ಹಾಕೋತೀನಿ ಅಷ್ಟೇ. ಅರ್ಥ ಆಯ್ತಾ? ಪೈ ಇದ್ರೆ. ಸೊ ಇದನ್ನ ಬರ್ದಿದ್ ಅರ್ಥ ಆಗ್ಬೇಕು. ಒನ್ಸ್ ಇದು ನಿಮ್ಗೆ ಆದ್ಮೇಲೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಏನ್ ಮಾಡ್ಬೇಕು, ಈಗ ನಿಮ್ಗೆ ಇಲ್ಲಿ ನೋಡ್ಬೇಕು 3π ಅಂತ ಇದೆ. ಆಲ್ವೇಸ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಟರ್ಮ್ಸ್ ಆಫ್ 2π. ಅದನ್ನ ಐ ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ದಿಸ್ 2π + π + π/2 ಅಂತ ಬರಿಬೋದಾ? ಯಾಕೆ ಸರ್ ಹಿಂಗ್ ಬರೆದ್ರಿ? ಯಾಕಂದ್ರೆ 2π ಅಂತ ಅಂದ್ರೆ ನಮ್ಗೆ ಗೊತ್ತಿದೆ 0 ಅಂತ. ಸೊ ಫೈನಲಿ ನಾನು ಇದನ್ನ ಹೆಂಗ್ ಬರಿಬೋದು? ಯಾಕೆ π + π/2. ಓಕೆ, tan π + 180 + θ ಅಂತಂದ್ರೆ tan π/2 ನೇ ಬರುತ್ತೆ. 180 ಇದು π ಅಂದ್ರೆ 180, π ಪ್ಲಸ್ ಅಂತ ಅಂದ್ರೆ 180 + θ ಅಂತ. 180 + θ ಯಾವ ಕ್ವಾಡ್ರೆಂಟ್ ಇದು? ಯಾವ ಕ್ವಾಡ್ರೆಂಟ್ ಥರ್ಡ್ ಇದು? ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan ಏನಾಗುತ್ತೆ? ಪಾಸಿಟಿವ್. Positive. ಸೊ ದಿಸ್ ಇಸ್ ಈ ತರ ವ್ಯಾಲ್ಯೂಸ್ ಒಂದ್ ಮಾಡೋದ್ ಬೇಡ, ಜಾಸ್ತಿ ಮಾಡೋಣ. ಯು ವಿಲ್ ಕಮ್ ಟು ನೋ ದ ಥಿಂಗ್. ಓಕೆನಾ? ಇನ್ನೊಂದೆರಡು ಮಾಡಿ ನೋಡೋಣ ಹೆಂಗ್ ಮಾಡ್ತೀವಿ. ಸೈನ್ ಆಫ್ 11π/2. ಸೈನ್ ಆಫ್ 11π/2 ವ್ಯಾಲ್ಯೂ ಹೇಳಿ. ಹೆಂಗ್ ಬರ್ಕೋತಿಯ? ಫಸ್ಟ್ ನೀನು ಡಿನಾಮಿನೇಟರ್ ಇಂದ ಡಿವೈಡ್ ಮಾಡ್ಕೋ. ನೀನ್ ಹೆಂಗ್ ಬರ್ಕೋತಿಯ? ಸೈನ್ ಆಫ್ 2 ಎಷ್ಟು ಬರುತ್ತೋ 5 2π. ಓಕೆನಾ? π ಪ್ಲಸ್ ರಿಮೈಂಡರ್ ಎಷ್ಟು ಉಳಿತಿನ 10 ಹೋದ್ರೆ 1 ಉಳಿತು. 1 ಅಂದ್ರೆ 1π ಅಂದ್ರೆ ಬೈ ಬರ್ದು ಇಲ್ಲಿ ಏನಿರುತ್ತೋ ಅದನ್ನೇ ಬರೀಬೇಕು. ಇಲ್ಲೇನಿದೆ? ಇಲ್ಲಿ 2. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನೋ ಮಾಡ್ಬೇಕು, 5π ಇದೆ. 5π ಅಂತ ಬರೀಬೋದು. ಈಗ ಸೈನ್ ಆಫ್ 4π ಅಂತ ಬರೀಲೇನ್ರೋ? 4π + π + π/2 ಅಂತ ಬರೀಲೇನ್ರೋ? ಈ 4π ಅಂದ್ರೆ ಏನ್ರೋ? 0 ಅಲ್ವೇನ್ರೋ? ಇಸ್ ಈಕ್ವಲ್ ಟು ಇನ್ನು ಉಳಿದಿದ್ದೇನ್ರೋ? ಸೈನ್ ಆಫ್ π + π/2. ಸೊ π ಪ್ಲಸ್ ಅಂತ ಇದು 180 ಡಿಗ್ರಿ ಅಂತ. ಇದು ಯಾವ ಕ್ವಾಡ್ರೆಂಟ್? ಥರ್ಡ್ Third. ಕ್ವಾಡ್ರೆಂಟ್. ದಿಸ್ ಇಸ್ ಅಗೇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಇಟ್ ಇಸ್ ಈಕ್ವಲ್ ಟು ಥರ್ಡ್ ಅಂದ್ರೆ sin π ಅಂದ್ರೆ ಸೇಮ್ ಬರುತ್ತೆ, sin π/2. ಥರ್ಡ್ ಅಲ್ಲಿ ಸೈನ್ ಏನಾಗುತ್ತೋ? ನೆಗೆಟಿವ್. -1. ಅರ್ಥ ಆಯ್ತೇನಪ್ಪ? ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೊಂದ್ ಸ್ವಲ್ಪ ಟ್ವಿಸ್ಟ್ ಮಾಡ್ಲಾ ಈಗ? ಈಸಿನೇ ಇರುತ್ತೆ, ಏನು ಸಮಸ್ಯೆ ಇಲ್ಲ. cos ಆಫ್ 121 5/4. What? ಫೋರ್ ಇಂದ ಡಿವೈಡ್ ಮಾಡ್ತಾ ಹೋಗಿ. ಇದನ್ನ ಹೆಂಗ್ ಬರೀಬೋದು? cos ಆಫ್ 4 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 120 ಡಿವೈಡ್ ಆಗುತ್ತೆ ಕಣ. 30π plus 4 120 ಡಿವೈಡ್ ಆಗುತ್ತೆ. ಇನ್ನು Yes, sir. ರಿಮೈಂಡರ್ ಎಷ್ಟು ಬರುತ್ತೆ? ರಿಮೈಂಡರ್ 1 ಬರುತ್ತೆ. ಅಂದ್ರೆ 1 ಅಂದ್ರೆ π + π/4. ಇಷ್ಟೇ ಆನ್ಸರ್ ಇದಕ್ಕೆ. ನಾನು ಡೈರೆಕ್ಟ್ ಆಗಿ 120 ನ 0 ಮಾಡ್ಕೊಂಡ್ಬಿಟ್ಟಿದೀನಿ, ಹೌದ್ ತಾನೆ? 120π ನಾನು ಏನಂತ ಅನ್ಕೊಂಡಿದೀನಿ? 0 ಮಾಡ್ಕೊಡ್ತೀನಿ ನೋಡು, ಅರ್ಥ ಮಾಡ್ಕೋ. 0 ಅಂದ್ರು ಒಂದೇ, 2π ಅಂದ್ರು ಒಂದೇ. ಈವನ್ ನಂಬರ್ಸ್ ಏನೇನ್ ಬರ್ತಾವ ಅವೆಲ್ಲ ಏನು? 0, 8π, 10π, 11π, 120π, 150π ಇವೆಲ್ಲ ಏನಿವೆಲ್ಲ 0 ಈಕ್ವಲ್ಲೇ. ಇಲ್ಲಿ 4 ಡಿವೈಡ್ ಆಗುತ್ತೆ 120 ಇಂದನ, ಹೌದಾ ಇಲ್ಲ? ನಾನು ಹೆಂಗ್ ಬರ್ಕೊಂಡಿದೀನಿ ಗೊತ್ತೇನ್ರೋ? ಇದನ್ನ ಒಂದ್ ಸ್ಟೆಪ್ ಸ್ಕಿಪ್ ಮಾಡಿದೀನಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಈ ಸ್ಟೆಪ್ ಬರ್ದಿದೀನಿ.
ಸರ್ ಅದು 120ನ 121 ಸರ್? 121. ಆಯ್ತು ಬಿಡಪ್ಪ, ಪೂರ್ತಿ ಬರ್ದು. ಹಾ, 4 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೋ? ಎಷ್ಟು ಬರುತ್ತೋ? 4 30 30 is ಅಲ್ವೇನ್ರು? 30 ಸಾರಿ ಎಷ್ಟು ಬರ್ತದ? 30 ಬರುತ್ತೆ ಸರ್. 30 ರಿಮೈಂಡರ್ 1 ಅಲ್ವಾ? ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತಲ್ಲ. ಸಾರಿ ಕಣ, ತಪ್ಪು ಮಾಡಿದೆ ಅನ್ಕೊಂತೀನಿ. ಐ ಥಿಂಕ್ 4 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 4 35 ಪ್ಲಸ್ ಇನ್ನ ರಿಮೈಂಡರ್ 1 ಅಲ್ವಾ? 5/4. ಸಾರಿ, ನಾನು ಅವಲೇ ತಪ್ಪು ಮಾಡಿದೆ ಬಿಡಪ್ಪ. ಓಕೆನಾ, ರಿಮೈಂಡರ್ ಇಲ್ಲ ಹಾಕೊಂಡ್ಬಿಟ್ಟಿದ್ದೆ. ಓಕೆನಾ, ಹಿಂಗ್ ಬರೀಬೋದಾ ಇದನ್ನ? ಡೈರೆಕ್ಟ್ ಆಗಿ ಏನಾಗುತ್ತೆ? 0 ಆಯ್ತದೆ. ಓಕೆನಾ, ಸೊ ವಿಚ್ ಇಸ್ ಈಕ್ವಲ್ ಟು ಇದನ್ನ ಹೆಂಗ್ ಬರೀಬೋದು ಈಗ? cos 5/4. cos 5/4 ವ್ಯಾಲ್ಯೂ ಎಷ್ಟು? ಇಲ್ಲ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಹಾಗಾಗಿ ಸ್ವಲ್ಪ ಮೇಡಮ್ ಮ್ಯೂಟ್ ಮಾಡ. ಯಾಕೆ ಕೊರ ಅನ್ನಿಸ್ತಿರಲ್ರಲ್ಲ? ನಿಮ್ ಬಾಯಿಗೆ ಎಷ್ಟು ಅಳ್ತೀರ ಆಪಲ್ ಕೇಕ್ ಹಾಕ. ಇನ್ನೊಂದೆರಡು ಕ್ವಶನ್ ಹಿಂಗೆ ಮಾಡ್ತೀರಾ? ನೋಡೋಣ ಹೆಂಗ್ ಮಾಡ್ತೀರಾ ಅಂತ. ಈಗ ಗೊತ್ತಾಗುತ್ತೆ. ಈಗ ಈ ತರ ತುಂಬಾ ಜನ ನನಗೆ ಡೌಟ್ ಕಳಿಸ್ತಿದ್ರು. ನಾನು ಅದಕ್ಕೆ ಅವ್ರಿಗೋಸ್ಕರ ಮಾಡ್ದೆ ಆ ತರ ಕ್ವಶನ್ಸ್ಗಳನ್ನ ಏನಾದ್ರು ಕೊಟ್ರೆ ಮಾಡ್ಲಿ ಅಂತ, ನಿಮಗೆ ಗೊತ್ತಿರ್ಲಿ. ಜಾಸ್ತಿ ಟೈಪ್ ಆಫ್ ಕ್ವಶನ್ಸ್ ಮಾಡೋಣ ಅಷ್ಟೇ. tan of 10π/3 ಅದರ ಸರಿ ಮಾಡ್ತೀವಿ. 3 3s ಎಷ್ಟಾಗುತ್ತೋ? 3 3s ಅಲ್ವಾ? tan ಆಫ್ ಏನಾಗುತ್ತೆ? 3 3s ಅಂದ್ರೆ 3π ಪ್ಲಸ್ ಏನ್ರೋ? 5/3. ಸೊ ಇಟ್ ಇಸ್ ಈಕ್ವಲ್ ಟು 3 3s ಅಂತ ಹೊಡಿಬೇಕು. 3π ಬರುತ್ತೆ. ಇನ್ನ ರಿಮೈಂಡರ್ 1 ಬರುತ್ತೆ. 5/3 ಅಂತ ಬರೀಬೇಕು. ಈಗ ಇದರಲ್ಲಿ 2 ತೆಗೆದಾಕೋ. ಈವನ್ ನಂಬರ್ನ ತೆಗೆದಾಕ್ಬಿಡ್ಬೇಕು. ನಾನು ಅದನ್ನ ಪದೇ ಪದೇ ಬರೆಯಕ್ಕಾಗಲ್ಲ, ಪ್ರತಿ ಸ್ಟೆಪ್ನು ಬರೆಯಕ್ಕಾಗಲ್ಲ. ಇದನ್ನ ಹೆಂಗ್ ಬರೀಬೇಕಾಗ್ತಿಲ್ಲ? 3π ನ 2π + π ಅಂತ ಬರೀತೀರಾ. 2π ನ 0 ಮಾಡ್ಕೊಂಡ್ರೆ ಇನ್ನೇನು ಉಳಿತದೆ ಅಲ್ಲಿ? ಪೈ ಉಳಿಯುತ್ತಷ್ಟೇ. π + π/3 ಅಂತ ಬರ್ಕೋಬೇಕು. ಇವಾಗ ನೀವು ಯು ಸಿ ದ ಕ್ವಾಡ್ರೆಂಟ್. ಓಕೆನಾ, ಸೊ ವಿಚ್ ಕ್ವಾಡ್ರೆಂಟ್ ಇಟ್ ಇಸ್? ಥರ್ಡ್ ಕ್ವಾಡ್ರೆಂಟ್. π ಪ್ಲಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. 180 ಪ್ಲಸ್ ಥರ್ಡ್. ಸೊ ಇಟ್ ಇಸ್ ಈಕ್ವಲ್ ಟು ಥರ್ಡ್ ಅಲ್ಲಿ ಈಗ ಏನಾಗುತ್ತೆ? tan π/3 ಏನಾಗುತ್ತದು? ಪಾಸಿಟಿವ್ ಆಗುತ್ತಲ್ವ ಟ್ಯಾನ್? tan π/3 ಎಷ್ಟು ವ್ಯಾಲ್ಯೂ? π/3 ಅಂದ್ರೆ 60. tan 60 ಡಿಗ್ರಿ ಎಷ್ಟು? √3/2. ಓಕೆ, ಇಷ್ಟು ಮಾಡಿ. ಅಂದ್ರೆ ನೀವು ಕನ್ವರ್ಟ್ ಕೂಡ ಮಾಡ್ಬೋದು. ಅಂದ್ರೆ ಲಾಜಿಕಲಿ ನೀವು ಇದನ್ನ ಯೋಚನೆ ಮಾಡ್ತಾ ಹೋಗಿ. ಪ್ರತಿಯೊಂದನ್ನು ಕನ್ವರ್ಟ್ ಮಾಡಿನೇ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ವ್ಯಾಲ್ಯೂಸ್ ಬಂದಾಗ ನಿಮ್ಗೆ ಏನಾಗ್ಬಿಡುತ್ತೆ? ತಲೆ ಗಿರ್ ಅಂದ್ಬಿಡುತ್ತೆ. ಅರ್ಥದೇನಪ್ಪ ಕಮಲೇಶ್? ತಲೆ ಏನನ್ನುತ್ತೆ? ಗಿರ್ ಅನ್ನುತ್ತೆ. ಓಕೆ, ಬೇಜಾರ್ ಮಾಡ್ಕೋಬೇಡ. ಓಕೆ, ಈಗ ನೋಡು, ಸೀಕೆಂಟ್ ಆಫ್ 127 π/6 ಮಾಡಪ್ಪ. ಹಿಂಗ್ ಕೊಟ್ಟಾಗ ನೀನು 5/6 ಅಂದ್ರೆ 30 into 127 ಅಂತ ಕನ್ವರ್ಟ್ ಮಾಡಕ್ ಆಗತ್ತೇನೋ? ಕಷ್ಟ ಆಗ್ತತೆ ಇಲ್ರೋ? ಆಗುತ್ತೆ ಸರ್. ಈಗ ಅದಕ್ಕೆ ಸಿಂಪಲ್ ಏನ್ ಮಾಡ್ಬೇಕು? ಈಗ 6 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. 127/6. 6 1s 6 ಇಷ್ಟು ಬರುತ್ತೆ. 6 2s 12. 6 1s 6. ರಿಮೈಂಡರ್ ಎಷ್ಟು ಬಂತು? 1 ಬಂತು. 21s ಹೋಗುತ್ತೆ. ರಿಮೈಂಡರ್ 1 ಬರುತ್ತೆ. ಅದನ್ನ ಹೆಂಗ್ ಬರೀತಿಲ್ಲಿ ನಿನಗ? ಮ್ಯೂಟ್ ಮಾಡು. ಸರ್ ಯಾಕೆ ಮೈಕ್ ಆಫ್ ಮಾಡಕ್ ಹೇಳಿ ಸರ್. ಯಾರಂತ ಗೊತ್ತಾಗ್ತಿಲ್ಲ. ಮ್ಯೂಟ್ ಮಾಡ್ರೋ.
ಇದನ್ನ ಹೆಂಗ್ ಬರೀತೀಯಪ್ಪ ಇದನ್ನ ಸೀಕೆಂಟ್ ಆಫ್ 21 ಪೈ ಎಲ್ರ -5 plus 5/6. ಪ್ಲಸ್ 5/6. ಸೊ ಇದನ್ನ ಹೆಂಗ್ ಬರೀತೀರಿ ಇದನ್ನ ಇದರಲ್ಲಿ ಈವನ್ ನಂಬರ್ ತೆಗೆದಾಕ ಅದ್ರ ಹಿಂದಗಡೆ ಇರೋ ಈವನ್ ನಂಬರ್ ಯಾವುದು 25 plus 20 1/5. ಉಳಿಯೋದೇನು 5 25 ತೆಗೆದ್ಬಿಟ್ಟಿದ್ಯಾ 5 plus 5/6. ಅಗೇನ್ ವಿಚ್ ಕ್ವಾಡ್ರೆಂಟ್ ಇಟ್ ಇಸ್ third quadrant. Third quadrant. ಥರ್ಡ್ ಕ್ವಾಡ್ರೆಂಟ್. ಓಕೆ, ಇದನ್ನ ಎಂತ ಬರೀಬಹುದು ಸೀಕೆಂಟ್ 5/6. ಯಾವ ಸೀಕೆಂಟ್ ಏನಾಗುತ್ತೆ ಥರ್ಡ್ ಅಲ್ಲಿ Negative. ಈಕ್ವಲ್ ಟು ಮೈನಸ್ ಸೆಕೆಂಡ್ 5/6 ವ್ಯಾಲ್ಯೂ. ಸೆಕೆಂಡ್ ಅಂದ್ರೆ ಕಾಸ್ಟ್ ನೋಡಿ 30 ಡಿಗ್ರಿ. ಕಾಸ್ಟ್ 30 ಡಿಗ್ರಿ ಎಷ್ಟಾಗುತ್ತೆ 1/2 ಆದ್ರೆ ಸೆಕೆಂಡ್ ಏನಾಗುತ್ತೆ Secant ಏಯ್ 30 ಡಿಗ್ರಿ ಅಲ್ವಾ? ಓ ಸಾರಿ, ಏನ್ ಬರ್ತಪ್ಪ ಆನ್ಸರ್ ಇದಕ್ಕೆ ಕರೆಕ್ಟ್ ಅಲ್ವಾ? ಸರ್ ಅದು ಮೈನಸ್ ಯಾಕೆ ಬಂತು ಸರ್? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೀಕೆಂಟ್ ಏನಾಗುತ್ತೋ ಮೈನಸ್ ಆಗುತ್ತೆ. ಮೈನಸ್ ಆಗುತ್ತೆ, ಅದಕ್ಕೆ ಬಂತು. ಇದು 180 ಈ ತರ ಇದು. ಓಕೆನಾ? ಇದು ಯಾವ ತರ ನಿಮಗೆ ಕಾಣ್ತಿದೆ ಅಂತಂದ್ರೆ ಪೈ ಅಂದ್ರೆ 180 ಅಲ್ವಾ? 180 ಪ್ಲಸ್ ಥೀಟಾ ತರ ಕಾಣ್ತಾ ಇದೆ. 180 ಪ್ಲಸ್ ಥೀಟಾ ಬಂದ್ಬಿಟ್ಟು ಥರ್ಡ್ ಕ್ವಾಡ್ರೆಂಟ್ ಆಯ್ತದೆ. ನಿಮ್ಗೆ ಗೊತ್ತಿರಲಿ 21 ಇದೆಯಲ್ಲ ಸರ್, ಅದನ್ನ ಎಂತಕ್ಕೆ ಬಿಟ್ರೆ 21 ಪೈ. 21 ಪೈನ ಕಂಡ್ರು, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವಾಗಿಂದ, ಅದನ್ನೇ ಹೇಳ್ತಾ ಇಲ್ಲ. 21 ಪೈನ ನಾನು ಏನಂತ ಬರ್ಕೋಬೇಕಪ್ಪ ರಾಜು ಹೇಳ್ರಿ? 25 plus 25 ಪ್ಲಸ್ ಪೈ ಅಂತ 25 plus ಬರ್ಕೋಬೇಕು. 20ನ ಏನಂತ ಮಾಡ್ಕೋಬೇಕು ನೀನಲ್ಲಿ? 0. 0 ಮಾಡ್ಕೊಳ್ಬೇಕು. ಹಂಗ ಉಳಿಯೋದು ಏನಾಗುತ್ತೆ ಈಗ? ಓನ್ಲಿ ಪೈ ಉಳಿಯುತ್ತೆ. ಆ ಪೈನ ಮಾತ್ರ ಬರ್ದಿದೀನಿ. ಓಕೆ ನೋಡಿ, ಇಲ್ಲೂ ಅಷ್ಟೇ 3 ಪೈನ ನಾನು ಏನಂತ ಬರ್ಕೊಂಡಿದೀನಿ? ಪೈ ಅಂತ ಬರ್ಕೊಂಡಿದೀನಿ. ಇನ್ನು 2 ಪೈ ಎಲ್ಲೋ ಇತ್ತು? 2 ಪೈ ವೇರ್ ಇಸ್ 2 ಪೈ? 0 ಆಯ್ತು. 0 ಆಗೋಯ್ತು. ಈವನ್ ಇದ್ರೆ 0. ನಾನು ಅದನ್ನ ಹಿಂದೆಗಡೆ ಹೇಳಿದ್ದು, ಹಿಂದೆಗಡೆ ಸ್ಲೈಡ್ ಅಲ್ಲಿ ಏನಂತ ಹೇಳಿದೆ, ಇಲ್ಲಿ ಏನಂತ ಹೇಳಿದೆ? 0, 2 ಪೈ, 6 ಪೈ, 8 ಪೈ, 10 ಪೈ, 12 ಪೈ, ಅದೇ ತರ ಅಂಡ್ ಸೋ ಆನ್ 20 ಪೈ, 100 ಪೈ, 122 ಪೈ. ಈವನ್ ನಂಬರ್ ಏನಿದ್ರು ಅವೆಲ್ಲ 0. ಓಕೆನಾ? ಸೊ ಇಷ್ಟು ನಿಮ್ಗೆ ಗೊತ್ತಿರುತ್ತೆ. ಅರ್ಥ ಚಂದ್ರ? ಈ ತರ ಯಾವ್ದೇ ಕೊಟ್ಟರು ಮಾಡ್ತಿರಲ್ವೇನ್ರು? ಐ ಹೋಪ್ ಇದು ಕ್ಲಿಯರ್ ಇದೆ ಅಂತ. ಸೊ ಇದ್ರ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಒಂದೆರಡು ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆ ಕ್ವಶನ್ಸ್ ಗಳನ್ನ ಹಾಕ್ತೀನಿ. ಈಗ ಮಾಡೋದು ನಿಮ್ಮ ಕರ್ತವ್ಯ. ನಾವು ಫ್ರಮ್ ನೌ ಆನ್ವರ್ಡ್ಸ್ ಆಲ್ ದ ಪ್ರಾಬ್ಲಮ್ಸ್, ಓನ್ಲಿ ದ ಪ್ರಾಬ್ಲಮ್ಸ್. ಓಕೆ, ಸೊ ಐ ಪುಟ್ ಫ್ರಮ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಬೆಟರ್ ಟು ಪುಟ್ ದ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್. PYQ ಸಾಲ್ವ್ ಮಾಡ್ಬಿಡ್ತೀನಿ. ಕ್ವಶನ್ಸ್ ಹಾಕ್ತೀನಿ ನೋಡಿ, ಆಮೇಲೆ PYQ ಕೊನೆಯಲ್ಲಿ ಅಟ್ ದಿ ಎಂಡ್ ವಿಲ್ ಡಿಸ್ಕಸ್. ಓಕೆ, ನಿಮ್ಗೆ ಈ ತರ ಕ್ವಶನ್ ಕೇಳಿದಾನೆ. ಕಾಟ್ ನೀವು, ನಾನು ಹೇಳೋದಿಷ್ಟೇ, ಈಗ ಏನ್ ಮಾಡ್ಬೇಕಂದ್ರೆ ಯಾವ್ದೇ ಬುಕ್ ಅಲ್ಲಿರೋ ಕ್ವಶನ್ ಆದ್ರೂ, ಮಾರ್ಕೆಟ್ ಅಲ್ಲಿ ದೇರ್ ಆರ್ ಸೆವರಲ್ ಬುಕ್ಸ್, ಎಲ್ಲಿರೋ ಬುಕ್ಸ್ ಆದ್ರೂ ತಗೊಂಡ್ಬನ್ನಿ, ಡೌಟ್ ನ ಕೇಳಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. -330 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇದ್ರ ವ್ಯಾಲ್ಯೂ ಕಂಡಿಡೀರಿ. ಕ್ವಶನ್ ಆಗ್ತಾ ಹೋಗ್ತೀನಿ, ನೀವು ಬುಕ್ ಇಟ್ಕೊಂಡು ಮುಂದೆ ನಂತರನೇ ಮಾಡ್ತಾ ಹೋಗ್ಬೇಕು. Sir, cot -3 answer -√3. Sir, -√3 sir. -√3. Good. ಹೆಂಗ್ ಮಾಡಿದ್ರಪ್ಪ? ಫಸ್ಟ್ ಮೈನಸ್ ಏನಾದ್ರು ಒಳಗಡೆ ಬಂದ್ರೆ ಯು ಹ್ಯಾವ್ ಟು ಟೇಕ್ ಔಟ್ ಸೈಡ್ ದ ಮೈನಸ್. ಓಕೆನಾ? ಕಾಟ್ ಅಲ್ಲಿ ಮೈನಸ್ ಆಚೆ ಬರುತ್ತಾ? ಬರ್ಸಿದೀನಿ. ಇದನ್ನೇ ಅಂತ ಬರೀಬಹುದು, ಮೈನಸ್ ಕಾಟ್ ಆಫ್
330 ಡಿಗ್ರಿ ಅಂತ ಬರಿಬಹುದು. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಆಫ್ ಏನಂತ ಬರೀತಾರೆ ಇದನ್ನ 360 ಮೈನಸ್ 30 ಅಂತ ಬರಿಬಹುದು. ಆರ್ ಎಲ್ಸ್ ನೀನ್ ಇನ್ನೊಂಥರ ಹೆಂಗ್ ಬರ್ಕೋಬಹುದು 270 ಪ್ಲಸ್ 270 ಪ್ಲಸ್ 16 ಆದ್ರೂ ಬರ್ಕೋ, ಎಲ್ಲಾ ತರನು ಒಂದನೇ. ಈಗ ನೀವು ಕ್ವಾಡ್ರೆಂಟ್ ಡಿಸೈಡರ್ ಹೋಗ್ತೀನಿ ಅಂತಂದ್ರೆ ಹಂಗಾದ್ರೂ ಮಾಡು. ಇದು ನೀನಂತರ ನಾನು ನಿನ್ನಂತರ ಮಾಡ್ತೀನಿ ನೋಡಿ. ಈಗ 360 ಅಂದ್ರೆ ಅಗೇನ್ ಏನಾಗುತ್ತೆ 0 ಆಗುತ್ತೆ. ಮೈನಸ್ ಕಾಟ್ ಆಫ್ 0 ಆದ್ರೆ ಮೈನಸ್ 30 ಡಿಗ್ರಿ ಬರುತ್ತೆ. ಕಾಟ್ ಆಫ್ ಮೈನಸ್ ಇಡತಾ ಇದೆ, ಮತ್ತೆ ಮೈನಸ್ ಹಚ್ಚಿದಾಗ ಬರುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅದು ಪ್ಲಸ್ ಆಯ್ತದೆ. ಕಾಟ್ 30 ಡಿಗ್ರಿ ಆಯ್ತದೆ. ಕಾಟ್ 30 ಡಿಗ್ರಿ ವ್ಯಾಲ್ಯೂ ಏನು ಸರ್? ಕಾಟ್ ಮೈನಸ್ 30 ಅಂತ ಆಗುತ್ತೆ ಸರ್ ಮೈನಸ್ ಬರ್ಬೇಕಲ್ಲ 360 ಮೈನಸ್ ಕ್ವಾಡ್ರೆಂಟ್ ಅಲ್ಲಿ ಮೈನಸ್ 3√3 ಬರುತ್ತೆ. ಲಾಸ್ಟ್ ಕ್ವಾಡ್ರೆಂಟ್ ಸರ್ ಕಾಟ್ ಸರ್, ಇಲ್ಲಿ 0 ಅಂತ ಹಾಕಿದಾಗ ನಾವು ಕ್ವಾಡ್ರೆಂಟ್ ನೋಡಲ್ಲ, ಡೈರೆಕ್ಟ್ ಆಗಿ ಬರೆದು ಬಿಡ್ತೀವಿ. ಅದರ್ಸ್ ಇಫ್ ಯು ಸಿ ದ ಕ್ವಾಡ್ರೆಂಟ್ ಮೀನ್ಸ್ ಅವಾಗ 0 ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಡೋಂಟ್ ಮೇಕ್ ಇಟ್ 0. ಮೈನಸ್ 30 ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ಏನಪ್ಪಾ ಸರ್ ಅದ್ ಬರೀ ಪ್ಲಸ್ 30 ಮಾತ್ರ ಬರೀಬೇಕು. ಬರುತ್ತೆ ಪ್ಲಸ್ 30 ಅಲ್ವಾ ಸರ್? ಸರ್ ಬರೀ ಕಾಟ್ 30 ಅಲ್ವಾ, ಮೈನಸ್ ಕ್ವಾಡ್ರೆಂಟಿಗೆ ಅಲ್ವಾ? ನಾನು ಕ್ವಾಡ್ರೆಂಟ್ 0 ಮಾಡಂಗಿದ್ರೆ ನೀವು ಕ್ವಾಡ್ರೆಂಟ್ ನೋಡ್ಬೇಡಿ, ನಾನು ಅದನ್ನ ಹೇಳ್ತಾ ಇರೋದು. ನೀವು ಅದನ್ನ ನಾನು ಹೇಳೋದನ್ನ ಅರ್ಥ ಮಾಡ್ಕೊತಾ ಇಲ್ಲ ನೀವು. ಆಯ್ತು, ನೀವು ಅದನ್ನ 0 ಮಾಡ್ಕೊಳಕ್ಕೆ ಹೋಗ್ಬೇಡಿ. 0 ಮಾಡ್ಕೊಳ್ಳೋದು ಕನ್ಫ್ಯೂಷನ್ ಆದ್ರೆ ಕೇಳಿ. ಆಯ್ತು, ಒಂದು ಸೆಕೆಂಡ್. 360 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಇದು ಅರ್ಥ ಆಯ್ತಲ್ವಾ ಇಲ್ಲಿವರೆಗೂ? ನೆಕ್ಸ್ಟ್ ಸ್ಟೆಪ್ ಹೆಂಗ್ ಬಂತು ಅಂತ ನಿಮ್ಗೆ ಗೊತ್ತಾಯ್ತಿಲ್ಲ. ಈಗ ನಾನು ಹೇಳ್ತೀನಿ, ಕ್ವಾಡ್ರೆಂಟ್ 360ನ 0 ಮಾಡ್ಕೋಬೇಡಿ, ನಾರ್ಮಲ್ ಕ್ವಾಡ್ರೆಂಟ್ ನೋಡಿ. ಯು ಸಿ ದ ಕ್ವಾಡ್ರೆಂಟ್, ಐದರ್ ಯು ಮೇಕ್ 360 0, ಯು ಡೂ ಒನ್ ಅಮಾಂಗ್ ದ ಟೂ, ಓಕೆನಾ? ಡೋಂಟ್ ಡೂ ಬೋತ್, ಓಕೆನಾ? ಈಗ 360 ಅಂದ್ರೆ ಸೇಮ್ ಅಂದ್ರೆ ಕಾಟ್ 30 ಡಿಗ್ರಿ ಅಂತ ಬರೀತೀಯ, ಓಕೆನಪ್ಪ? 360 ಮೈನಸ್ 30 ಯಾವ ಕ್ವಾಡ್ರೆಂಟ್ ಅಪ್ಪ? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ಕಾಟ್ ಏನಾಗುತ್ತಪ್ಪ? ನೆಗೆಟಿವ್ ಆಗುತ್ತೆ. ಅಂದ್ರೆ ಇದು ನೆಗೆಟಿವ್ ಆಯ್ತದೆ ನೋಡು. ಈ ಮೈನಸ್ ಏನಿದೆ ಅದನ್ನ ಇಲ್ಲಿ ಬರ್ದಿದ್ದೀನಿ ಮೈನಸ್ನ. ಕಾಟ್ ಆಫ್ 360 ಮೈನಸ್ ಥೀಟಾಗೆ ಸಿಂಪ್ಲಿಫೈ ಮಾಡಿ ಇದನ್ನ ಬರ್ದಿದ್ದೀನಿ. ಅವಾಗ ಮೈನಸ್ ಇಂಟು ಮೈನಸ್ ಏನಾಯ್ತದೆ? ಪ್ಲಸ್ ಆಯ್ತದೆ. ಕಾಟ್ 30 ಡಿಗ್ರಿ ಬರ್ತದೆ. ಸೊ ಕಾಟ್ 30 ಡಿಗ್ರಿ ವ್ಯಾಲ್ಯೂ ಬಂದ್ಬಿಟ್ಟು √3. ಸರ್ ಸರ್ ಅದನ್ನ ನಾವು ಟ್ಯಾನ್ ಅಂತ ಮಾಡ್ಕೊಂಡ್ರು ಡೈರೆಕ್ಟ್ ಆಗಿ √3 ಬರಿಬೋದಲ್ವಾ ಸರ್? 270 ಒಂದು ಪ್ರಾಬ್ಲಮ್ ನ ಬೇರೆ ಎಷ್ಟು ತರ ಬೇಕಾದ್ರೆ ಮಾಡ್ಬೋದು, ಓಕೆನಾ? ಇದನ್ನ ಮಾಡಿ ನೋಡೋಣ. ಟ್ಯಾನ್ ಆಫ್ 7π/3 ಅಂತ ಇದೆ ಕಂಟ್ರೋಲ್. ಇಲ್ಲಿ ನಮ್ಮ ಹುಡುಗರು ಹೆಂಗ್ ಚಿತ್ರ ನೋಡ್ಬೇಕು. ಟಕ 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 ಮಾಡ್ಬೇಕು. ಹೇಳಪ್ಪ 3 ಎಷ್ಟ್ದಾನಪ್ಪ? 3 ಎಷ್ಟ್ದಾ? 3 2s 2π. ಇನ್ನು ಉಳಿದಿದ್ದೆಷ್ಟು? 1 ಅಂದ್ರೆ 5 + π/3. 2π ಏನಂತೀಯ? 0 ಅಂತೀಯ. ಅಂದ್ರೆ √3 ಸರ್. tan π/3 ಬರುತ್ತೆ. tan π/3 ವ್ಯಾಲ್ಯೂ ಎಷ್ಟು? √3. ಅರ್ಥ ಆಯ್ತಾ? ಇದು ಈ ಲಾಜಿಕ್ ಅರ್ಥ ಆಗ್ತಿದೆ ನಾನು ಈಗ ಮಾಡ್ತಿರೋದು. ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ತರ ಮಾಡ್ತೀನಿ. ಮ್ಯೂಟ್ ಮಾಡಿ ನಿಂದ ಯಾಕೆ ತುಂಬಾ ಇದಾಗ್ತಿದೆ. ಓಕೆ, ತುಂಬಾ ಬುಕ್ಸ್ ಗಳಲ್ಲಿ ಕನ್ವರ್ಟ್ ಮಾಡಿ ಕೊಡ್ತಾರೆ. 7π/3 60 21 ಎಷ್ಟೆಷ್ಟು 420 ಬರುತ್ತೆ. ಅವೆಲ್ಲ ಹಾಕೊಂಡು ಮಾಡಿ ತೊಂದ್ರೆ ಏನಿಲ್ಲ. ಅಂದ್ರೆ ಸ್ವಲ್ಪ ಬರ್ತಾ ನಾವು ಎಕ್ಸ್ಪರ್ಟ್ ಗಳಾಗಬೇಕು. ಆನ್ಸರ್ ಹೇಳ್ಬೇಕು. ಸೊ ಈ ತರ ವ್ಯಾಲ್ಯೂಸ್ ಎಲ್ಲ ಮಾಡ್ಬೇಕಾಗತ್ತೆ ಇರೋದು. ಸೊ ಇನ್ನೊಂದೆರಡು ಕ್ವಶನ್ ಇದೆ, ಮಾಡಿ ನೋಡೋಣ. ಸರ್ ಇದು ಫಸ್ಟ್ ವಿಡಿಯೋ ಮಾಡಿದ್ದೀರಾ ಆಗ್ಲೇ? ಏನಪ್ಪಾ? ಈ ಟ್ರಿಗ್ನೋಮೆಟ್ರಿದು ಫಸ್ಟ್ ವಿಡಿಯೋ ಸರ್, ಫಸ್ಟ್ ಕ್ಲಾಸ್ ಮಾಡಿದ್ದೀನಪ್ಪ. ಅದು ಬಂದಿಲ್ವಾ ನೀನು? ಅದನ್ನ ಕಳಿಸ್ಕೊಡ್ತೀನಿ ಆ ವಿಡಿಯೋನ, ಅದು ನೋಡಿ, ಓಕೆನಾ? ಸರಿ ಸರ್. ಅದು ನೋಡಿದಾಗ ಫಸ್ಟ್ದು ಅಂದ್ರೆ ಅದೇ ASTC ರೂಲೇ ಮಾಡಿದೀವಿ ಅಷ್ಟೇ, ಏನು ಬೇರೆ ಮಾಡಿಲ್ಲ. ಓಕೆ, ಫಾರ್ಮುಲಾ ಡಿಸ್ಕಷನ್. ನೆಕ್ಸ್ಟ್ ಕ್ವಶನ್ ಇದೆ ಒಂದು, ಮಾಡಿ ನೋಡೋಣ.
ನೋಡಿ ಹಿಂಗಿದೆ ಸೈನ್ ಆಫ್ 180 ಮೈನಸ್ ಥೀಟಾ ಇಂಟು ಕಾಸ್ ಆಫ್, ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, 360 ಮೈನಸ್ ಥೀಟಾ tan ಆಫ್ 180 ಪ್ಲಸ್ ಥೀಟಾ. ಓಕೆ, all divided by cos of 270 plus theta into sin of 90 plus theta into cot of 270 minus theta. ಇದಕ್ಕೆ ಸಿಂಪ್ಲಿಫೈ ಮಾಡಿ ಆಪ್ಷನ್ಸ್ ಕೊಟ್ಬಿಡ್ತೀನಿ. ಎ ಆಪ್ಷನ್ 1 ಇದೆ, ಬಿ ಆಪ್ಷನ್ -1 ಇದೆ, ಸಿ ನೀವು ಮಾಡ್ಬೇಕು, ನೀವು ಆಪ್ಷನ್ ಏನ್ ಬರೆಯಕ್ ಹೋಗ್ಬೇಡಿ. ಡಿ ಆಪ್ಷನ್ ಇನ್ಫಿನಿಟಿ ಇದೆ. ಹೌ ಟು ಡು ದಿಸ್ ಪ್ರಾಬ್ಲಮ್? ಏನಪ್ಪ ನಮ್ಮ ಹುಡುಗರು ಡೌಟ್ಗಳನ್ನೇ ಕೇಳಲ್ಲ ಜಾಸ್ತಿ. ಜೀರೋ ಬರುತ್ತಾ? ಗೊತ್ತಿಲ್ಲಪ್ಪ ನನಗೂ. ಓಕೆ ನೋಡಿ, ಅಲೈಡ್ ಆಂಗಲ್ಸ್ ಅಪ್ಲೈ ಮಾಡಿ. 180 ಮೈನಸ್ ಅಂದ್ರೆ ಏನಾಗುತ್ತಪ್ಪ? ಸೈನ್ ಆಫ್ 180 ಮೈನಸ್ ಥೀಟಾ ಯಾವ ಕೊಟ್ರೆ ಅಂತ? 180 ಅಂದ್ರೆ ಸೇಮ್ ಸೈನ್ ಥೀಟಾ ಬರುತ್ತೆ. 180 ಮೈನಸ್ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ? ಪಾಸಿಟಿವ್ ಪ್ಲಸ್ ಇಂಟು 360 ಅಂದ್ರೆ ಸೇಮ್, ಇದು ಅಷ್ಟೇ ಕಾಸ್ ಥೀಟಾನೇ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಕೂಡ ಪಾಸಿಟಿವ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. 180 ಪ್ಲಸ್ ಥೀಟಾ ಅಂದ್ರೆ ಥರ್ಡ್ ಅಲ್ಲಿ ಏನಾಗುತ್ತೆ? ಇದು ಕೂಡ ಟ್ಯಾನ್ ಥೀಟಾನೇ ಬರುತ್ತೆ, ಇದು ಕೂಡ ಪಾಸಿಟಿವ್ ಬರುತ್ತೆ. ಯಾಕೆ ಟ್ಯಾನ್ ಪಾಸಿಟಿವ್ ಬರುತ್ತೆ? ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಓಕೆ, and also numerator ಕ್ಲಿಯರ್ ಆಯ್ತು. ನಾವು ಕಮಿಂಗ್ ಟು ದ ಡಿನಾಮಿನೇಟರ್. ನಾವು ಕಮಿಂಗ್ ಟು 270 ಪ್ಲಸ್ ಥೀಟಾ. 270 ಅಂದ್ರೆ ಚೇಂಜ್ ಮಾಡ್ಬೇಕು ನೋಡಿ. 270 ಅಂದ್ರೆ 90 ಮತ್ತೆ 270 ಅಂದ್ರೆ ಚೇಂಜ್ ಮಾಡ್ಬೇಕು. ಇಲ್ಲಿ ರೇಷಿಯೋ ಚೇಂಜ್ ಮಾಡ್ಬೇಕು. ಕಾಸ್ ನ ಏನಂತ ಚೇಂಜ್ ಮಾಡ್ಬೇಕು? ನಾನು ಇಲ್ಲಿ ಸೈನ್ ಥೀಟಾ ಅಂತ ಮಾಡ್ಬೇಕು. 270 ಪ್ಲಸ್ ಇಸ್ ಇನ್ ವಿಚ್ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕಾಸ್ ಏನಾಗುತ್ತೆ? ಪಾಸಿಟಿವ್. ಆನ್ಸರ್ 1 ಸರ್. ಆನ್ಸರ್ 1 ಸರ್. ಓಕೆ, ಸೈನ್ ಆಫ್ 90 ಪ್ಲಸ್ ಥೀಟಾ ಏನಾಗುತ್ತೆ? ಕಾಸ್ ಥೀಟಾ. ಅಂಡ್ ದಿಸ್ ಮೀನ್ಸ್ 270 ಅಂದ್ರೆ ಚೇಂಜ್ ಟ್ಯಾನ್ ಥೀಟಾ. 270 ಮೈನಸ್ ಅಂದ್ರೆ ಸೆಕೆಂಡ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ಸಾರಿ, ಟ್ಯಾನ್ ನೋಡ್ಬೇಕಾ ಕಾಟ್ ನೋಡ್ಬೇಕಾ? ತುಂಬಾ ಜನ ಕನ್ಫ್ಯೂಷನ್ ಏನಂತಂದ್ರೆ 270 ಮೈನಸ್ ಸೆಕೆಂಡ್ ಅಲ್ಲಿ ಕಾಟ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. 270 ಮೈನಸ್ ಅಂದ್ರೆ ಯಾವ್ದು? ಥರ್ಡ್ ಸೆಕೆಂಡ್? ಈಗೆಲ್ಲ ಕ್ಯಾನ್ಸಲ್ ಮಾಡಂತ ಹೋಗಿ. ಬಿಡ್ರಪ್ಪ, ರೊಚ್ಚಿಗೆದ್ದಿರಂಗಿದ್ದೀರ ಎಲ್ರು. ಓಕೆನಾ? ಪ್ಲೀಸ್ ಕೂಲ್ ಡೌನ್. ಪ್ಲಸ್ ಟ್ಯಾನ್ ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್, ಸೈನ್ ಕ್ಯಾನ್ಸಲ್. ಸೊ ಆನ್ಸರ್ ಬಂದ್ಬಿಟ್ಟು 1 = 1. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹೌದಾ? ಏನಪ್ಪ ಬರೀ ಡೌ ಬಿಡದೆ. ಓಕೆ, ಮತ್ತೇನಪ್ಪ? ಇಲ್ಲೊಂದು ಕ್ವಶನ್ ಇದೆ, ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ಒಂದು ಕ್ಲಾಸಲ್ಲಿ ಮಾಡ್ತೀನಿ ಎಲ್ಲಾನು. ಓಕೆನಾ? ಹಾಕೊಂಡು ನೀವೇನು ವರಿ ಮಾಡಕ್ ಹೋಗ್ಬೇಡಿ, ಇದೆಲ್ಲ ಟಾಪಿಕ್ಸ್ ಆಗ್ಬಿಡ್ಲಿ. ಸೈನ್ ಆಫ್ 90 ಮೈನಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಆಫ್ 360 ಮೈನಸ್ ಥೀಟಾ ಹಿಂಗಿದೆ, ಪ್ಲಸ್ ಸೀಕೆಂಟ್ ಆಫ್ 3π/2 ಪ್ಲಸ್ ಥೀಟಾ 3π/2 ಪ್ಲಸ್ ಥೀಟಾ ಹೋಲ್ ಅಪಾನ್ cosecant of pi plus theta. ಸೊ ಯಾರ ದೇವಸ್ಥಾನಕ್ಕೆ ಹೋಗಿ ಈ ಕ್ವಶನ್ ಬರ್ಕ್ ಪ್ರಿಪೇರ್ ಮಾಡ್ದಂಗೆ ಇದ್ದಾನೆ. ಓಕೆನಾ? ಯಾಕೆ ಹೇಳು? ಒಂದ್ರಲ್ಲಿ ಇದನ್ನ ಕೊಟ್ಟಿದ್ದಾನೆ ರೇಡಿಯನ್ ನಲ್ಲಿ, ಒಂದ್ರಲ್ಲಿ ಡಿಗ್ರಿನಲ್ಲಿ ಕೊಟ್ಟಿದ್ದಾನೆ. ಏನ್ ಗುರು ಈ ತರ ಮಾಡಿದ್ರೆ ನಮ್ಮ ಹುಡುಗರು ಬೇಜಾರಾಗ್ತಾರ ಇಲ್ಲಪ್ಪ?
ಏನು ಮನ್ಸ್ರಪ್ಪ ಒಂಚೂರು ಡಿಪ್ಲೊಮಾ ಹುಡುಗರ ಮೇಲೆ ಸಿಂಪತಿ ಅನ್ನೋದೇ ಇಲ್ವಲ್ಲ ಜನಗಳಿಗೆ. ಏನ್ ಮಾಡಕ್ಕಾಗತ್ತೆ ನೋಡು ಹಿಂಗಾದ್ರೆ. ಸರ್ ನಮ್ಮ ಮನ್ಸು. ದೇವ್ರಿಲ್ಲಪ್ಪ ಇವತ್ತು ರಜಾ ಹಾಕಿದಾನೆ. ಓಕೆ ಇಸ್ ಈಕ್ವಲ್ ಟು ಯು ಜಸ್ಟ್ ಸಿಂಪ್ಲಿಫೈ ದಿಸ್. ಸೈನ್ ಆಫ್ 90 minus θ ಏನು? ಚಿಕ್ಕ ಮಕ್ಕಳು Cos. ಕೇಳಿದ್ರೆ ಹೇಳ್ತಾರೆ ಕಾಸ್ ಥೀಟಾ. 90 ಅಂದ್ರೆ ಚೇಂಜ್ ಮಾಡ್ಬೇಕು, ಸೈನ್ ಥೀಟಾ. ಸೈನ್ 90 minus θ ಫಸ್ಟ್ ಕ್ವಾಡ್ರೆಂಟ್, ಫಸ್ಟ್ ಅಲ್ಲಿ ಎಲ್ಲ ಪಾಸಿಟಿವ್. ಇದೇನಾಗುತ್ತೆ? ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಕಾಸ್ ಥೀಟಾ ಆಗುತ್ತೆ. ಹೆಂಗೆ ಅಂದ್ರೆ 360 ಅಂದ್ರೆ ಸೇಮ್ ಕಾಸ್ ಥೀಟಾನೇ ಬರೀತೀಯಾ. 360 minus 4 ಅಲ್ಲಿ ಕಾಸ್ ಏನಾಗುತ್ತೆ? ಪಾಸಿಟಿವ್. ಪಾಸಿಟಿವ್ ಆಗುತ್ತೋ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೀವು ರಮ್ಮಿನಲ್ಲಿ 1 ಕೋಟಿ ಗೆದ್ದಿರ್ತೀರಿ. 3π/2 ಅಂದ್ರೆ ಎಷ್ಟು ನೋಡು? 3π/2 ಅಂದ್ರೆ ಏನಂತ ಹೇಳ್ಕೊಡಿದೀನಿ? 270 ಕಂಡ್ರು. 270 ಪ್ಲಸ್ ಸೇಮ್ ಇದು ಚೇಂಜ್ ಆಗುತ್ತೆ. ಇದು ಕೋಸಿಕೆಂಟ್ ಥೀಟಾ 270 ಪ್ಲಸ್ ಯಾವ ಕ್ವಾಡ್ರೆಂಟು? 4th. ಸರ್ ಸೆಕೆಂಡ್ ಕಾಸ್ ಆಗುತ್ತಲ್ವಾ? ಕೋಸಿಕೆಂಟ್ ಆಗೋದು, ಸೈನ್ ಕಾಸ್ ಆಗುತ್ತೆ, ಟ್ಯಾನ್ ಕಾಟ್ ಆಗುತ್ತೆ. ಸರ್ ಡಿವೈಡ್ ಬೈ ಇದೇನಾಗುತ್ತೆ? ಪೈ ಅಂದ್ರೆ ಸೇಮ್ ಅಂದ್ರೆ ಕೋಸಿಕೆಂಟ್ ಥೀಟಾನೇ ಬರುತ್ತೆ. ಪೈ ಪ್ಲಸ್ ಅಂದ್ರೆ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕೋಸಿಕೆಂಟ್ ಏನಾಗುತ್ತೆ? ನೆಗೆಟಿವ್ ಇರುತ್ತೆ. ನೆಗೆಟಿವ್. ಪ್ಲಸ್ 180 ಅಂದ್ರೆ ಸೇಮ್ ಅಂದ್ರೆ ಟ್ಯಾನ್ ಥೀಟಾನೇ ಬರುತ್ತೆ. ಸೈನ್ಸ್ ಆಫ್ ವೆರಿ ಇಂಪಾರ್ಟೆಂಟ್ ಹಿಯರ್. 180 ಮೈನಸ್ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನು? ನೆಗೆಟಿವ್ ಸರ್. ನೆಗೆಟಿವ್ ಬರ್ಕೊಳ್ಳಿ. ಸೊ ಟ್ಯಾನ್ ಆಫ್ ಮೈನಸ್ ಥೀಟಾ ಫಾರ್ಮುಲಾ ಡೈರೆಕ್ಟ್ಲಿ ಹ್ಯಾವ್ ಗಿವನ್ ಯು Minus tan theta. ಮೈನಸ್ ಟ್ಯಾನ್ ಥೀಟಾ. ಓಕೆನಾ? ಈಗ ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ, ಯಾವ್ಯಾವ ಉಳಿತವೆ ಬಳಿತವೆ ಎಲ್ಲ ನೋಡ್ಕೊಂಬಿಡಿ. ಓಕೆನಾ? ಸೊ ಪ್ಲಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಹೌದಾ? ಕಾಸು ಕ್ಯಾನ್ಸಲ್ ಆಗಿ 1 ಬರುತ್ತೆ. ನೋಡು, ಕೋಸಿಕೆಂಟು ಕ್ಯಾನ್ಸಲ್ ಆಗಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -1 ಆಯ್ತದೆ. ಇದು ಮೈನಸ್ ಕ್ಯಾನ್ಸಲ್, ಟ್ಯಾನ್ ಕ್ಯಾನ್ಸಲ್, ಫೈನಲ್ ಏನ್ ಉಳಿತದೆ ಅಲ್ಲಿ? +1 ಉಳಿಯುತ್ತೆ. +1. ಅರ್ಥ ಆಗ್ತಿದ್ಯಾನಪ್ಪ ಏನೇನ್ ಕ್ಯಾನ್ಸಲ್ ಆಯ್ತು ಅಂತ ರಾಜು? ಈಗ 1 ಮತ್ತೆ -1 ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? 1 ಬರುತ್ತೆ. ಸೊ +1 ಇಸ್ ದ ಆನ್ಸರ್. ಸೊ ಈ ತರ ಕ್ವಶನ್ಸ್ಗಳು ಅಂದ್ರೆ ಇವೆಲ್ಲ ಅಲೈಡ್. ಡೈರೆಕ್ಟ್ ಆಗಿ ನೀವು ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋದು ಗೊತ್ತಿತ್ತು ಅಂತಂದ್ರೆ ನೀವು ಈಸಿಲಿ ಯು ಕ್ಯಾನ್ ಡೂ ದ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಕೇಳಿದ್ನಪ್ಪ. ಏನೋ ಒಂದು ಕ್ವಶನ್ ಕೇಳಿದ್ ನೋಡೋಣ, ಇವೆಲ್ಲ ಹೆಂಗ್ ಟ್ಯಾಕಲ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಇದು 2021ರಲ್ಲಿ ಒಂದು ಕ್ವಶನ್ ಕೇಳಿದ್ದ. ಓಕೆನಾ? ನೋಡೋಣ ಇದು ಹೆಂಗ್ ಮಾಡ್ತೀರಾ. ಟ್ಯಾನ್ ಆಫ್ ಹಿಂಗ್ ಕೊಟ್ಬಿಟ್ಟವನೆ ಶಿಷ್ಯ, π/2 ಮೈನಸ್ ಥೀಟಾ ಅಂತ ಕೊಟ್ಬಿಟ್ಟವನೆ. ಆನ್ಸರ್ ಏನು? 2021ರಲ್ಲಿ ಕೇಳಿರೋದು ಶಿಷ್ಯ ಇದು. ಆಪ್ಷನ್ ಬಂದ್ಬಿಟ್ಟು ಟ್ಯಾನ್ ಥೀಟಾ ಅಂತ ಕೊಟ್ಟವನೆ. ಬಿ ಆಪ್ಷನ್ ಬಂದ್ಬಿಟ್ಟು ಕಾಟ್ ಥೀಟಾ ಅಂತ ಕೊಟ್ಟವನೆ. ಸಿ ಆಪ್ಷನ್ ಬಂದ್ಬಿಟ್ಟು ಮೈನಸ್ ಟ್ಯಾನ್ ಥೀಟಾ ಅಂತ ಕೊಟ್ಟವನೆ. ಡಿ ಆಪ್ಷನ್ ಬಂದ್ಬಿಟ್ಟು ಮೈನಸ್ ಕಾಟ್ ಥೀಟಾ ಅಂತ ಕೊಟ್ಟವನೆ. ಆಪ್ಷನ್ ಎ. ವೆರಿ ಗುಡ್, ಕಂಗ್ರಾಚುಲೇಷನ್. ಬಿ ಸರ್, ಬಿ. DCET 2021 ನಲ್ಲಿ 2021ನೇ ಇಸ್ವಿನಲ್ಲಿ ಸೊ ಕೇಳಿದ್ರು. ಸೊ ಹೆಂಗ್ ಮಾಡ್ತೀಯ ಅಣ್ಣ ಇದನ್ನ? ಫಸ್ಟ್ ಇದನ್ನ ಕನ್ವರ್ಟ್ ಮಾಡಿ. ಇದು ಹೆಂಗ್ ಬರೀತೆ? ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ 2 1s 2 ಎಷ್ಟಾ? 2s ಅಂದ್ರೆ 2π ಪ್ಲಸ್ π/2 ಮೈನಸ್ ಥೀಟಾ. ಇದು ಅರ್ಧ ಬರ್ಕೊಂಡಿದ್ದು. 2π ಅಂದ್ರೆ ಏನು? 0. ಸೊ ಏನಾಗುತ್ತೆ? 0. ಟ್ಯಾನ್ ಆಫ್ π/2 ಮೈನಸ್ ಥೀಟಾ. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಅಂದ್ರೆ ಏನು? cos ಥೀಟಾ. ನಾನು ಅದಕ್ಕೆ ಹೇಳಿದ್ದು ಇದನ್ನ ಕನ್ವರ್ಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಲೈಕ್ ದಿಸ್. ತುಂಬಾ ಕಡೆ ಹಿಂಗ್ ಮಾಡ್ತಾರೆ. π/2 ಅಂದ್ರೆ 90. π/2 ಅಂದ್ರೆ ಎಷ್ಟಪ್ಪ? ಇದನ್ನ ಹಿಂಗ್ ಬರ್ಕೋತಾರ ನೋಡ್ರು. ಈ ತರನು ಮಾಡ್ರಿ, ತೊಂದ್ರೆ ಏನಿಲ್ಲ. π/2 ಅಂದ್ರೆ ಎಷ್ಟಪ್ಪ? ಇದು 90. 9 45 ಕನ್ವರ್ಟ್ ಮಾಡ್ಕೊಂಡ್ರೆ ಅವಾಗ 450 ಡಿಗ್ರಿ ಬರುತ್ತೆ ಅಲ್ವೇನಮ್ಮ? ಮೈನಸ್ ಥೀಟಾ. ಇದನ್ನ ಏನಂತ ಬರೀತ್ಯಾ? ಟ್ಯಾನ್ ಆಫ್ 360 ಡಿಗ್ರಿ ಪ್ಲಸ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಬರೀತ್ಯಾ. 360 ಅಂದ್ರೆ ಏನು? 0 ಅಂತ ಬರೀತ್ಯಾ. ಈಕ್ವಲ್ ಟು
ಅದೇನಮ್ಮ tan of 90 minus theta which is equal to cos theta. ಅದನ್ನೇ ನಾನು ರೇಡಿಯನ್ ಮೆಜರ್ ಅಲ್ಲೇ ಡೀಲ್ ಮಾಡ್ತಾ ಇದ್ದೀನಿ ಅಷ್ಟೇ, ಎಲ್ಲ ಒಂದೇನೆ, ಅಳಿಯಲ್ಲ ಮಗಳು ಗಂಡ. ಸೊ ಇಷ್ಟು ಲಾಜಿಕ್ ಆಯ್ತು ಬಂದಿದೆ ಅಂತ ಅಂದ್ಕೊಂಡ್ರೆ ನಾನು ನೆಕ್ಸ್ಟ್ ಒಂದೆರಡು ಕ್ವಶನ್ ಹಾಕ್ತೀನಿ. ಇಷ್ಟು ಒಂದು ಟೈಪ್ ಆಫ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್. ಇನ್ನೊಂದು ಟೈಪ್ ಆಫ್ ಕ್ವಶನ್ಸ್ ಯಾವ ತರ ಕೇಳ್ತಾನೆ ಅಂತಾರೆ, ನಿಮ್ಗೆ ಈ ತರ ಕ್ವಶನ್ ಕೇಳ್ತಾನೆ. ಒಂದು ಕ್ವಶನ್ ತಗೊಳ್ಳಿ, ನಾನು ಇವಾಗ ಎಲ್ಲನ ಮೋಸ್ಟ್ ಪ್ರಾಬಬಲ್ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿಸ್ತಾ ಇರ್ತೀನಿ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಎ ಇಂದ ಝೆಡ್ ವರ್ಗು, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಫ್ ನಿಮ್ಗೆ ಹಿಂಗ್ ಕೊಡ್ತಾನೆ ಏನಂತ ಅಂದ್ರೆ, ಇಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 5/12 ಅಂತ ಕೊಡ್ತಾನೆ, 5/12 ಅಂತ ಕೊಟ್ಟಿದ್ದಾನೆ. ಅಂಡ್ y ಲೆಸರ್ ದ್ಯಾನ್ ಥೀಟಾ ಲೆಸರ್ ದ್ಯಾನ್ 3π/2 ಅಂತ ಕೊಡ್ತಾನೆ. ಓಕೆನಾ? ದೆನ್ ದ ವ್ಯಾಲ್ಯೂ ಆಫ್, ದೆನ್ ಹಿಂಗ್ ಕೊಡ್ತಾನೆ ನಿಮಗೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಏನು ಅಂತ ಕೇಳ್ತಾನೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂಡ್ ಮೈನಸ್ ಕಾಸ್ ಥೀಟಾ? ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಏನು ಅಂತಂದ್ರೆ, ಯು ಶುಡ್ ನೋ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ. ಓಕೆನಾ? ಎರಡು ಬೇಕಾಗಿದೆ, ಅದಲ್ವಾ? ಈ ತರ ಕ್ವಶನ್ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಒಂದು ರೇಷಿಯೋ ಕೊಟ್ಬಿಟ್ಟು ಇನ್ನ ರಿಮೈನಿಂಗ್ ಯಾವ್ದೋ ಸಮ್ ಪ್ರಾಡಕ್ಟ್ ಡಿವಿಷನ್ ಏನೋ ಒಂದು ಕ್ವಶನ್ ಕೇಳ್ತಾನೆ. ನಮಗ್ ಗೊತ್ತಿದೆ, ನಮ್ಗೆ ಒಂದು ರೇಷಿಯೋ ಗೊತ್ತಿದ್ರೆ ಸಾಕು, ರಿಮೈನಿಂಗ್ ಎಲ್ಲಾ ರೇಷಿಯೋಸ್ಗಳನ್ನು ಕಂಡುಹಿಡಿಬಹುದು. ಓಕೆನಾ? ಸೊ ಫಸ್ಟ್ ಆನ್ಸರ್ ಹೆಂಗ್ ಮಾಡ್ತೀವಿ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಮುಖಾಂತರ ಹೇಳ್ಬೋದು ಈ ಕ್ವಶನ್ ಆನ್ಸರ್ನ. ಹಾಗಾದ್ರೆ ಫಸ್ಟ್ ಏನ್ ಮಾಡಿ ಅಂತಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂಡ್ಬಿಡಿ. ಓಕೆನಾ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ದಿಸ್ ಇಸ್, ಐ ಸೇ ದಿಸ್ ಇಸ್ ಥೀಟಾ ಅಂಡ್ ದಿಸ್ ಇಸ್ 90 ಡಿಗ್ರಿ. ಇಫ್ ದಿಸ್ ಇಸ್ 90 ಡಿಗ್ರಿ, ಈಗ ಟ್ಯಾನ್ ಥೀಟಾ ಇಸ್ ಗಿವನ್, ರೈಟ್? ವಾಟ್ ಇಸ್ ಗಿವನ್? ಟ್ಯಾನ್ ಥೀಟಾ ಇಸ್ ವಾಟ್? ಇಟ್ ಇಸ್ 5/12. ಟ್ಯಾನ್ ಥೀಟಾ ಡೆಫಿನಿಷನ್ ಏನಪ್ಪಾ? ಅಪೋಸಿಟ್ ಬೈ adjacent. ಅಡ್ಜಸೆಂಟ್. ಅಪೋಸಿಟ್ ಬೈ, ಇಲ್ಲಿ ಯಾವ್ದು ಅಪೋಸಿಟ್ ಆಗುತ್ತೆ? ಈಗ ಅಪೋಸಿಟ್ ಏನಿಲ್ಲಿ? ಇದು ಅಪೋಸಿಟ್. ಇದು ಎಷ್ಟಾಗುತ್ತೆ? ಇದು 5. ಇದೆಷ್ಟು? ಇದು 12. ಹೈಪೋಟೆನ್ಯೂಸ್ ಏನಾಗುತ್ತೆ? ಇದನ್ನ ಸ್ಕ್ವೇರ್ ಮಾಡು, ಇದನ್ನ ಸ್ಕ್ವೇರ್ ಮಾಡು, ಇದನ್ನ ಮಾಡಿದ್ರೆ ನಿಮ್ಗೆ ಪೈಥಾಗೋರನ್ ಟ್ರಿಪ್ಲೆಟ್ ಏನಾದ್ರು ನೆನಪಿತ್ತು ಅಂದ್ರೆ ಇದು 13 ಅಂತ ಬರುತ್ತೆ. ಇದು ಗೊತ್ತಿರ್ಬೇಕು, ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಎರಡು ಸೈಡ್ ಕೊಟ್ಟಿದ್ದಾನೆ ಅಂದ್ರೆ ಮೂರನೇ ಸೈಡ್ ಕಂಡುಹಿಡಿಬೇಕು ಯೂಸಿಂಗ್ ಪೈಥಾಗೋರಸ್ ಥಿಯರಂ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ನನಗೆ ಕ್ವಶನ್ ಬೇಕಿರೋದೇನು? ಸೈನ್ ಥೀಟಾ ಬೇಕು ಮತ್ತೆ ಕಾಸ್ ಥೀಟಾ ಬೇಕು. ನಾವು ಯು ಡಿಫೈನ್ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ. ವಾಟ್ ವಿಲ್ ಬಿ ಯುವರ್ ಸೈನ್ ಥೀಟಾ? ಸೈನ್ ಥೀಟಾ ಡೆಫಿನಿಷನ್ ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಅಪೋಸಿಟ್ ಅಂದ್ರೆ ಏನಿಲ್ಲಿ? ಅಪೋಸಿಟ್ ಬೈ hypotenuse, which is equal to, which is opposite, that is 5/13. cos theta ಅಂದ್ರೆ ಏನು? adjacent by hypotenuse. Adjacent is what? It is 12/13. ಹೌದಲ್ವಾ? ಈಗ ಇಷ್ಟಕ್ಕೆ ಮಾಡಿದ್ರೆ ರಾಂಗ್ ಆಗುತ್ತೆ. ನೀವು ಕ್ವಾಡ್ರೆಂಟ್ ಕೂಡ ನೋಡ್ಬೇಕು. ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ದಿಸ್ ಒನ್. ಓಕೆನಾ? ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಓಕೆನಾ? ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ, ಯಾವ ಕ್ವಾಡ್ರೆಂಟ್ ರೆಪ್ರೆಸೆಂಟ್ ಮಾಡುತ್ತೆ ಇದು? ನೋಡು, 180. ಇದು ಪೈ ಅಂದ್ರೆ 180. ಪೈ ಅಂದ್ರೆ ಏನು? 180. ಹಿಂಗಂದ್ರೆ 270. ಓಕೆನಾ? ನೆನ್ಪಿಟ್ಕೊಂಡ್ಬಿಡು. ಇದು 0 ಡಿಗ್ರಿ ಆದ್ರೆ ಇದೆಷ್ಟಿದೆ? 90 ಡಿಗ್ರಿ ಆಗುತ್ತೆ. ಇದು 180 ಡಿಗ್ರಿ ಆಯ್ತದೆ. ಇದೆಷ್ಟಿದು? 270 ಆಯ್ತದೆ. ನಮ್ಮ ಆಂಗಲ್ 180 ಇಂದ 270 ಇದ್ರೆ ಯಾವ್ದು ಇತ್ತಾನೆ ಬರುತ್ತೆ. ಓಕೆ? ಇದು ಯಾವ ಕ್ವಾಡ್ರೆಂಟ್? ಇದು ಥರ್ಡ್ ಕ್ವಾಡ್ರೆಂಟ್. ಇಂಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ದ ಥೀಟಾ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂತ. ಥರ್ಡ್ ಕ್ವಾಡ್ರೆಂಟ್. ಓಕೆನಾ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ ನಮ್ಗೆ ಗೊತ್ತಿದೆ. ಇದು ಎ, ಎಸ್, ಇದು ಟಿ, ಇದು ಸಿ. ಸೈನ್ ಏನಾಗುತ್ತೆ? ನೆಗೆಟಿವ್ ಆಯ್ತದೆ. ಯು ಪುಟ್ ನೆಗೆಟಿವ್ ಸೈನ್ ಇನ್ ದಿಸ್. ಅರ್ಥ ಮಾಡ್ಕೋ, ನೆಗೆಟಿವ್ ಬರಿಲೇಬೇಕು ರಜು. ಕಾಸ್ ಥೀಟಾ ಏನಾಯ್ತದೆ? ನೆಗೆಟಿವ್. ಫಸ್ಟ್ ವ್ಯಾಲ್ಯೂಸ್ ನ ಬರ್ಕೋಬೇಕು. ಫೈನಲ್ ಆನ್ಸರ್ ಏನ್ ಬರುತ್ತೆ ಮ್ಯಾಗ್ನಿಟ್ಯೂಡ್, ಅದಕ್ಕೆ ನೆಗೆಟಿವ್ ಹಾಕ್ಬೇಕು. ಓಕೆನಾ? ಸೊ ಇದು ನಿಮ್ ಕೆಲಸ. ಈಗ ವಾಟ್ ಹ್ಯಾಸ್ ಟು ಬಿ ಫೈಂಡ್? ಇಟ್ ಇಸ್ ಸೈನ್ ಥೀಟಾ minus cos theta you have to find. What is your sin theta? Sin theta is equal to minus 5/13 minus cos theta is what? Minus 12/13. So on simplification, minus 5/13
plus 12/13. So which is equal to 13 LCM ತಗೊಳ್ಳಿ. So it is what? -5 plus 12 ಆಗುತ್ತೆ. So which is equal to what? 7 ಆಗುತ್ತಲ್ಲ? 7/13. 7/13 ಆಗುತ್ತೆ. ಅಂಡರ್ಸ್ಟುಡ್? ಏನ ಡೌಟ್ ಇದೆಯಾ? ಇದನ್ನ ಬೇಗ ಬೇಗ ನೀವು ಮಾಡಬೇಕು. ಹೇಳಮ್ಮ. ರುಕ್ಮಿಣಿ ಹೇಳಮ್ಮ, ಏನು ಡೌಟ್ ಇಲ್ಲ ನಮ್ಮ? ಈ ತರದ ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ತೀರಾ ನೋಡೋಣ? ಓಕೆ, ನಮ್ಮ ಹುಡುಗರು ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಇಫ್ ಇಫ್ ಎಲ್ಲಾ ತರದ ಕ್ವಶನ್ಸ್ ಗಳನ್ನು ಮಾಡಿಸ್ತೀನಿ ನಾನು. ಇಫ್ tan theta is equal to minus 3/4, okay, and 3π/2 lesser than theta lesser than 2π. Okay, ಈ ತರ ಕೊಡ್ಬೋದಾ ನಾನು? Whatever the data I have given, is it correct? ಇದು ಯಾವ ಕ್ವಾಡ್ರೆಂಟ್ ಇದು ನಾನು ಕೊಟ್ಟಿರೋದು ಇಲ್ಲಿ? Fourth ಫೋರ್ತ್ quadrant. ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗಿರುತ್ತೆ ಹೇಳು? ನೆಗೆಟಿವ್ ಆಗಿರುತ್ತೆ. Negative ಆಗಿರುತ್ತೆ. ಅದಕ್ಕೆ ಇಲ್ಲಿ ನೆಗೆಟಿವ್ ಕೊಟ್ಟಿದ್ದಾನೆ. ಓಕೆನಾ? ಸುಮ್ನೆ ಕೊಡಕ್ ಬರಲ್ಲ ನೋಡಿ. ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ಆಲ್ಸೋ ಸೇಮ್ ಥಿಂಗ್. ಇದು ಯಾವ ಕ್ವಾಡ್ರೆಂಟ್ ಇದು? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಏನು? ಟ್ಯಾನ್ ಏನಾಗಿದೆ ನೋಡು ಇಲ್ಲಿ, ಪಾಸಿಟಿವ್ ಇದೆ. ಓಕೆನಾ? ಕ್ವಶನ್ ನಂಗೆ ತಪ್ಪು ಕೊಡಕ್ ಆಗಲ್ಲ, ನೀವು ಏನೇನೋ ಕೊಡಕ್ ಬರೋದಿಲ್ಲ. ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ tan theta plus cot theta. ಮಾಡಿ ನೋಡೋಣ ಹೆಂಗ್ ಮಾಡ್ತೀವಿ. ಸೊ tan theta plus cot theta ಅಂತ ಕೇಳಿದಾನೆ. ಟೈಮ್ಸ್ ಸ್ವಲ್ಪ ಸೈಕ್ ಆಗೋ ತರ ಇದ್ದೀರಾ ನೀವು. ಆನ್ಸರ್ ಏನು? ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ಇದಕ್ಕೂ ಟ್ರಯಾಂಗಲ್ ಹಾಕೊಂತೀರಾ. ಓಕೆನಾ? ಫಸ್ಟ್ ಯು ಹ್ಯಾವ್ ಟು ಸಿ ದ ಕ್ವಶನ್. ಓಕೆನಾ? ಟ್ಯಾನ್ ಮತ್ತೆ ಕಾಟ್ ರೆಸಿಪ್ರೋಕಲ್ ಅಲ್ವಾ ರಾಜು? ವಾಟ್ ಈಸ್ ಗಿವನ್? tan theta is equal to -3/4 is given. ಸೊ ಒಂದು ರೇಷಿಯೋ ಗೊತ್ತಿದೆ, ಅದ್ರ 4 ರೇಷಿಯೋ ನಾವು ಹೇಳ್ಬೋದಲ್ವಾ ಕಾಟ್ನ, ಅಥವಾ ರೆಸಿಪ್ರೋಕಲ್ ಹೇಳ್ಬೋದಲ್ಲ. ಕಾಟ್ ಇಸ್ ವಾಟ್? -4/3. ಉಲ್ಟಾ ರೆಸಿಪ್ರೋಕಲ್ ಆಗುತ್ತೆ ಅಷ್ಟೇ, -4/3. ನೀವು ಇಲ್ಲೂ ಟ್ರಯಾಂಗಲ್ ಹಾಕೊಂಡು ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಬೇಕಾಗಿಲ್ಲ ಅದು. ಓಕೆನಾ? ಇದೇನಾಗುತ್ತೆ ಅವಾಗ ನೆಕ್ಸ್ಟ್? ಸೊ ವಾಟ್ ಇಸ್ ಟು ಬಿ ಫೈಂಡ್? tan theta plus cot theta. So tan theta is what? It is -3/4. Cot theta is also it is -4/3. On simplification 4 3 12 ಆಗುತ್ತೆ. 4 3 ಎಷ್ಟಪ್ಪ? 12. -9 -16 which is -25/12. ಇಷ್ಟ ಆಗುತ್ತೆ. ಅರ್ಥ ಆಯ್ತೇನಮ್ಮ? ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡಿ ನೋಡೋಣ, ಬೇಜಾರಾಗ್ಬೇಡ. ಓಕೆನಾ? ಇಷ್ಟಕ್ಕೆ ಬೇಜಾರಾದ್ರೆ ಹೆಂಗಮ್ಮ ನೀನು? ಜೀವನದಲ್ಲಿ ಎಷ್ಟು ಕಷ್ಟ ಕೊಡುತ್ತೆ. ಇವಾಗ ಮಾಡ್ತಾರ ನೋಡಿ ನಮ್ಮ ಹುಡುಗರೀಗ. ಇವಾಗ ಮಾಡ್ಲಿಲ್ಲ ಅಂತ ಅಂದ್ರೆ sin theta ಕೊಡ್ತೀನಿ ಈಗ. sin theta is equal to -5/13 and pi lesser than theta lesser than 3π/2. ಯಾವ ಕ್ವಾಡ್ರೆಂಟ್ ಅಪ್ಪ ಇದು? ಥರ್ಡ್ ಕ್ವಾಡ್ರೆಂಟ್. Third quadrant. So question is find the value of 13 cos theta plus pi cosecant theta divided by pi cos theta minus 12 secant theta. So ಇದ್ರದ್ದು ವ್ಯಾಲ್ಯೂ ಕೇಳಿದಾನೆ.
ನೋಡಿ ಇದೊಂದು ಪ್ರಾಬ್ಲಮ್ ಮಾಡಿ ನಾನು ಬ್ರೇಕ್ ಕೊಡ್ತೀನಿ, ಅದಾದ್ಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ಬ್ರೇಕಿಗೆ ಮುಗಿಸ್ಕೊಂಡ್ ಬನ್ನಿ. ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಟಾಪಿಕ್ ಇರೋದು ಕಾಂಪೌಂಡ್ ಆಂಗಲ್ಸ್. 2 ಟಾಪಿಕ್ ಮುಗಿಸ್ತೀನಿ ನೆಕ್ಸ್ಟ್. ಸರ್ -1. ಗುಡ್. ಟ್ರಯಾಂಗಲ್ ಹಾಕೊಂಬಿಡಿ. ಇನ್ನೊಂದು ತುಂಬಾ ಜನ ತಪ್ಪು ಮಾಡೋದು ಏನಂತಂದ್ರೆ ಟ್ರಯಾಂಗಲ್ ಹಾಕ್ಬೇಕಾದ್ರೆ ನೆಗೆಟಿವ್ ಸೈನ್ಸ್ ಗಳನ್ನ ಬಿಟ್ಬಿಡಿ. ಸೈನ್ಗಳನ್ನ ಯಾವತ್ತು ಈ ಸೈನ್ ಏನ್ ಬಿಡಬೇಕು, ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇದು ನೆಗೆಟಿವ್ ಸೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ವಾಡ್ರೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಷ್ಟೇ. ಓಕೆನಾ? ನಾವು ವೈಲ್ ರೈಟಿಂಗ್ ದಿ ಟ್ರಯಾಂಗಲ್ ಯು ಆರ್ ನಾಟ್ ಸಪೋಸ್ ಟು ಪುಟ್ ನೆಗೆಟಿವ್ಸ್. ಓಕೆನಾ? ಥೀಟಾ ಅಂಡ್ ದಿಸ್ ಇಸ್ 90 ಡಿಗ್ರಿ. ಸೈನ್ ಈಸ್ ವಾಟ್? Sin theta is equal to minus pi by 13 is given. So which is opposite ಅಲ್ವಾ ಇದು? opposite by hypotenuse. ಇವೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೆಯಂಗಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಬರಿತಾ ಇದ್ದೀನಿ. ಅಪೋಸಿಟ್ ಅಂದ್ರೆ ಎಷ್ಟು? ಪೈ. ಹೈಪೋಟೆನ್ಯೂಸ್ ಅಂತಂದ್ರೆ 13. ಪೈಗೆ 13 ಮತ್ತೆ ಇನ್ನೊಂದು ಯಾವ್ದಪ್ಪ ಇದು? 169 ಅಂದ್ರೆ ಇದು 12 ಬರುತ್ತಲ್ವಾ? 12 ಬರುತ್ತೆ. ಓಕೆ, ಇಷ್ಟು ಆಯ್ತು. ಇದಾದ್ಮೇಲೆ ನಮ್ಗೆ ಏನೇನ್ ರೇಷಿಯೋಸ್ ಬೇಕು ನೋಡ್ತಾ ಹೋಗ್ಬೇಕೀಗ. ನಮಗೆ ಬೇಕಾಗಿರುವಂತಹ ರೇಷಿಯೋ ಇದು ದಿಸ್ ಇಸ್ ನಾಟ್ ಸಾರಿ ಪೈ, ದಿಸ್ ವಿಲ್ ಬಿ ಕಾಟ್ ಥೀಟಾ ಮಾಡ್ಕೊಳ್ಳಿ. ಮೇಕ್ ಇಟ್ ಕಾಟ್ ಥೀಟಾ. ವಾಟ್ ಈಸ್ ಕಾಸ್ ಥೀಟಾ? ಕಾಸ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಓಕೆನಾ? ಅಡ್ಜಸೆಂಟ್ ಇಸ್ ವಾಟ್? ಇಟ್ ಇಸ್ 12 by 13. ಕಾಸ್ ಗೊತ್ತಾಯ್ತು, ಕಾಟ್ ಬೇಕೀಗ. ಸೊ ವಾಟ್ ಈಸ್ ಕಾಟ್? ಕಾಟ್ ಅಂದ್ರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಇಟ್ ಇಸ್ ಏನು? 12 by 5. ಅಡ್ಜಸೆಂಟ್ ಬೈ ಅಪೋಸಿಟ್ ಅಲ್ವೇನಪ್ಪ? 12 by 5. ಕಾಟ್ ಗೊತ್ತಾಯ್ತು. ಸಿಕೆಂಟ್ ಏನಾಗುತ್ತೆ ಈಗ? ಸಿಕೆಂಟ್ ಅಂದ್ರೆ ಏನೇನ್ ಬೇಕಾಗಿತ್ತು ಎಲ್ಲ ಸಿಕ್ಕಿದೆ ನಮಗೆ. ಸಿಕೆಂಟ್ ಅಂದ್ರೆ ಕಾಸ್ಗೆ ರೆಸಿಪ್ರೋಕಲ್. 13 by 12. ಇನ್ನೇನ್ ಬೇಕು? ಕಾಸು. ಕೊಸಿಕೆಂಟ್ ಬೇಕು. ಕೊಸಿಕೆಂಟ್ ಈಸ್ ಈಕ್ವಲ್ ಟು ವಾಟ್? ಸೈನ್ ಗೆ ರೆಸಿಪ್ರೋಕಲ್. ಸೈನ್ ಏನಿದೆ? 5/13 ಇದೆ. ಇದು 13 by 5 ಆಗುತ್ತೆ. ಒನ್ಸ್ ಎಲ್ಲಾ ವ್ಯಾಲ್ಯೂಸ್ ಬಂದಾದ್ಮೇಲೆ ನಾವೇನ್ ಮಾಡ್ಬೇಕು? ಸೈನ್ ನ ನೋಡ್ಬೇಕು, ಕ್ವಾಡ್ರೆಂಟ್ ನೋಡ್ಬೇಕು. ಸೊ ವಿಚ್ ಇಸ್ ದಿಸ್ ಕ್ವಾಡ್ರೆಂಟ್? ದಿಸ್ ಕ್ವಾಡ್ರೆಂಟ್ ಇಸ್ ನಥಿಂಗ್ ಬಟ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಅಲ್ಲಿ ಏನೇನ್ ನೆಗೆಟಿವ್ ಆಗ್ತವೆ? ಥರ್ಡ್ ಅಲ್ಲಿ ಏನೇನ್ ಪಾಸಿಟಿವ್? 2 ಪಾಸಿಟಿವ್ ಇರ್ತವೆ. ಯಾವ ಥರ್ಡ್ ಅಲ್ಲಿ ಪಾಸಿಟಿವ್? ಟ್ಯಾನ್ ಮತ್ತೆ ಕಾಟ್. ಉಳಿದವೆಲ್ಲ ನೆಗೆಟಿವ್. ಸೊ ಕಾಸ್ ಇಸ್ ನೆಗೆಟಿವ್, ಕಾಟ್ ಪಾಸಿಟಿವ್, ಸಿಕೆಂಟ್ ನೆಗೆಟಿವ್, ಕೊಸಿಕೆಂಟ್ ನೆಗೆಟಿವ್. ಸೈನ್ ಆಮೇಲೆ ಹಾಕೋಬೇಕು. ಸೊ ಅದಾದ್ಮೇಲೆ ವಾಟ್ ಹ್ಯಾಸ್ ಟು ಬಿ ಫೈಂಡ್? ಯು ಸಿ ದಟ್ ಇಸ್ ಈಕ್ವಲ್ ಟು, ಇಲ್ಲಿ 13 ಇದೆಯಲ್ಲ, 13 ಹಂಗೆ ಬರ್ಕೋತೀನಿ. 13 ಇಂಟು ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಲ್ಲಿ? -12/13. ನೆಕ್ಸ್ಟ್ ಏನಾಗಿದೆ ಅಂತಮ್ಮ? +5 ಇಂಟು ಕೊಸಿಕೆಂಟ್ ಏನಾಗಿದೆ? -13 by 5. -13/5 all divided by 5 into cot. It is 12 by 5 minus 12 into secant. Secant is -13 by 12. Okay, so it is equal to ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿ. 13 ಕ್ಯಾನ್ಸಲ್ ಆಗುತ್ತಲ್ಲ? ಕ್ಯಾನ್ಸಲ್ ಆಗುತ್ತೆ. ಯಾವ್ದು ಕ್ಯಾನ್ಸಲ್ ಆಗುತ್ತೆ? ಸರ್ 13 ಕ್ಯಾನ್ಸಲ್. ಓ, ಕ್ಯಾನ್ಸಲ್ ಆಗುತ್ತಲ್ಲ. ಓ ಮೈ ಗಾಡ್, ವೆರಿ ಗುಡ್ ಕೊಂಡ್ರು. ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? -12 13 5 65 -65 ಡಿವೈಡ್ ಬೈ. ಇಲ್ಲ, ಇಲ್ಲೂ 5 ಕ್ಯಾನ್ಸಲ್ ಆಗುತ್ತೆ. ಓ ಸಾರಿ ಕಣಪ್ಪ, ಹೊಟ್ಟೆ ಎಸ್ಬಿಟ್ಟಿದೆ ಕಣೋ. ಹೊಟ್ಟೆ ಕರಿತಾ ಇದೆ. -12 ಇದೇನಾಗುತ್ತೆ ನೆಕ್ಸ್ಟ್? -13 ಡಿವೈಡ್ ಬೈ 5 ಕ್ಯಾನ್ಸಲ್. 5 ಕ್ಯಾನ್ಸಲ್. 12 12 ಕ್ಯಾನ್ಸಲ್. ಮೈನಸ್ ಇಂಟು ಮೈನಸ್ ಪ್ಲಸ್ 13. ಓಕೆ, ಏನಾಗುತ್ತೆ? -25 -25 by 25. It is
ಓಕೆನಾ? ಹೀಗ್ ಮಾಡ್ಬೇಕು. ಸೊ ಈ ತರ ಕ್ವಶನ್ ಕೊಟ್ಟರೆ ಮಾಡೋದಲ್ಲ. ಅಂದ್ರೆ ಈ ತರದ್ ಇದು ಯಾವ ಟೈಪ್ ಆಫ್ ಕ್ವಶನ್ ಅಂತ ಅಂದ್ರೆ, ಒಂದು ರೇಷಿಯೋ ಕೊಟ್ಬಿಟ್ಟು ಇನ್ನ ರಿಮೈನಿಂಗ್ ರೇಷಿಯೋ ಕಂಡಿಡಿಯೋದು ನಿಮಗೆ ಗೊತ್ತಿರಬೇಕು. ಅಂಡ್ ಆಲ್ಸೋ ಸೈನ್ ಈಸ್ ವೆರಿ ಇಂಪಾರ್ಟೆಂಟ್. ಸೈನ್ ನ ಡಿಟರ್ಮೈನ್ ಮಾಡೋದು ಹೆಂಗೆ? ಕ್ವಾಡ್ರೆಂಟ್ ನ ನೋಡಿ ಸೈನ್ ನ ಡಿಟರ್ಮೈನ್ ಮಾಡಬೇಕು. ಅದಾದ್ಮೇಲೆ ಅಲ್ಟಿಮೇಟ್ ಆಗಿ ಏನೇನ್ ವ್ಯಾಲ್ಯೂಸ್ ಬರ್ತವೆ ಆ ವ್ಯಾಲ್ಯೂಸ್ ತಗೊಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು. ಈಗ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ನೆಕ್ಸ್ಟ್ ಕ್ಲಾಸ್ ತಗೊಂತೀನಿ. 6:30 ಹಂಗೆ ನಿಮ್ಗೆ FTPL ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಬಿಫೋರ್ ದಟ್ ಈಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಪ್ರಾಬಬಲಿ 2 ಟಾಪಿಕ್ ಮುಗಿಸ್ತೀನಿ ಇವತ್ತು. ಒಂದ್ ಯಾವ್ದಂತ ಅಂದ್ರೆ ಕಾಂಪೌಂಡ್ ಆಂಗಲ್ಸ್ ಮತ್ತೆ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಅವೆರಡನ್ನು ಮುಗಿಸ್ತೀನಿ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ದೂಸರ ಮಾತಾಡಕ್ ಹೋಗ್ಬಿಡಿ. ಸರ್ ಈಗ ನೋಟ್ಸ್ ಏನಾದ್ರು ಡೌಟ್ ಇದೆಯಾ? ಆಯ್ತು, ಇವಾಗ ಏನಾದ್ರು ಡೌಟ್ ಇದೆಯಾ ಕೇಳಿ. ಈಗ ನೌ ಇಟ್ ಇಸ್ ಟೈಮ್ ಟು ಆಸ್ಕ್ ಯುವರ್ ಡೌಟ್ಸ್. ಸರ್ ಇದು ನೀವು ನೆನ್ನೆ ಕಳ್ಸಿದ ಇಮೇಲ್ ವಿಡಿಯೋ ಅದು ಪ್ರೈವೇಟ್ ಆಗಿದೆ ಸರ್ ಅದು. ಎಲ್ಲ ಮ್ಯಾಥ್ಸ್ ವಿಡಿಯೋಸ್ ಬರ್ತಿದೆ ನೋಡಪ್ಪ. ಇಲ್ಲ ಸರ್ ಪ್ರೈವೇಟ್ ಅಂತ ಯಾರ್ದು ಪ್ಲೇ ಆಗ್ತಾ ಇಲ್ಲ. ಒಂದು ವಿಡಿಯೋ ಬರ್ತದೆ ಯಾರಿಗೂ. ಪ್ಲೇ ಆಗ್ತಾ ಇದೆ ಸರ್. ಪ್ಲೇ ಆಗ್ತಾ ಇದೆ ಸರ್. ಯಾರ್ಯಾರಿಗೆ ಪ್ಲೇ ಆಗಿಲ್ಲ ಅವರು ನೀವು ಹಿಂಗ್ ಮೆಸೇಜ್ ಮಾಡಿ, ಸರ್ ಮೇಡಮ್ ಯಾವ ವಿಡಿಯೋಸ್ಗಳು ಕಾಣ್ತಾ ಇಲ್ಲ ಅಂತ. ಇದಕ್ಕೆ ಮೆಸೇಜ್ ಮಾಡಿ 988802050552. ಸೊ ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿ. ನಿಮ್ದು ಇಮೇಲ್ ಐಡಿ ಕರೆಕ್ಟ್ ಆಗಿದ್ರೆ ಪ್ಲೇ ಆಗುತ್ತೆ ರಾಜು, ಅಷ್ಟೇ. ವೆರಿ ಸಿಂಪಲ್. ನಿಮ್ಮ ಪ್ಲೇ ಆಗ್ಬೇಕಂತ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಕೊಟ್ಟಿರುವಂತ ಗೂಗಲ್ ಅಕೌಂಟ್ ಏನಿದೆ, ಯುವರ್ ಗೂಗಲ್ ಅಕೌಂಟ್ ಏನಿದೆ, ದಟ್ ಶುಡ್ ಬಿ ಏನದು ಸೈನ್ ಇನ್ ಆಗಿರ್ಬೇಕು. ಗೂಗಲ್ ಅಕೌಂಟ್ ಸೈನ್ ಇನ್ ಆಗಿಲ್ಲ ಅಂತಂದ್ರೆ ನೀನ್ ಯಾವ್ದಂದ್ರೆ ಅದೇ ಮೊಬೈಲ್ ಅಲ್ಲಿ ಮಾಡಕ್ ಆಗಲ್ಲ. ಓಕೆನಾ? ಅರ್ಥ ಮಾಡ್ಕೊ. ನೀನ್ ಕೊಟ್ಟಿರೋ ಇಮೇಲ್ ಐಡಿ ನಿನ್ನ ಯೂಟ್ಯೂಬ್ ನಲ್ಲಿ ಇರಬೇಕು. ಅದಕ್ಕೆ ಸರ್ ಇದು ಮಾತ್ರ ಓಪನ್ ಸ್ಟಾಟಿಸ್ಟಿಕ್ ಅದು ಹಳೆ ಪಾಠ ಹಾಕಿಲ್ಲ ಇನ್ನು ವಿಡಿಯೋದು, ಅದು ಇತ್ತು ತೆಗ್ದ್ಬಿಟ್ಟಿದ್ರ ಮುಂಚೆ. ಅದನ್ನು ಹಾಕ್ತೀನಪ್ಪ, ಇವಾಗೆಲ್ಲ ಹಾಕ್ತೀನಿ. ಸ್ಟಾಟಿಸ್ಟಿಕ್ಸ್ ಮತ್ತೆ ಎಲ್ಲ ನೀಟಾಗಿ ಮಾಡ್ತೀನಿ. ಮತ್ತೆ ಮೊದ್ಲಿಂದ ಲೈವ್ ಕ್ಲಾಸ್ ಮಾಡ್ತೀನಿ. ಇವತ್ತು Okay, ಶನಿವಾರ ಅಲ್ವಾ, ನಾಳೆ ಬಂದ್ಬಿಟ್ಟು ಸ್ವಲ್ಪ ರೆಡಿ ಇರಪ್ಪ. ಒಂದು 6 ಅವರ್ ಅಂತೂ ತಗೋತೀವಿ ಕ್ಲಾಸ್. ಓಕೆ ಸರ್. ಓಕೆ, ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಡೋಣ ಎಲ್ಲಾನು. ಥ್ಯಾಂಕ್ ಯು. ಒಂದ್ ಸ್ವಲ್ಪ ಊಟ ಗೀಟ ಮಾಡ್ಕೊಂಡ್ ಬರ್ರಿ, ಮತ್ತೆ ಸಿಗ್ತೀನಿ ಆಮೇಲೆ. ಫಸ್ಟ್ ಕ್ಲಾಸ್ ಮಾಡ್ತೀನಪ್ಪ. ಹಾ ಸರ್ ಅದು ಇಂಟಿಗ್ರೇಷನ್ ಫಸ್ಟ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಲ್ಲ ಸರ್, ಹಾ ಅದು ಸ್ಟಾರ್ಟಿಂಗ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀರಾ ಸರ್, 10 ಮಿನಿಟ್ಸ್. ಅದೇ ಫುಲ್ ಲ್ಯಾಗ್ ಆಗ್ಬಿಟ್ಟಿದೆ ಸರ್, ಅರ್ಥನೇ ಆಗ್ತಿಲ್ಲ. ಆ ಪಾರ್ಟೇ ಮೇನ್ ಅರ್ಥ ಆಗ್ಬೇಕಿತ್ತು. ಇಂಟಿಗ್ರೇಷನ್ ಅಲ್ಲ? ಎಸ್ ಸರ್, ಇಂಟಿಗ್ರೇಷನ್ ಸ್ಟಾರ್ಟಿಂಗ್ 15 ಮಿನಿಟ್ಸ್ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಟ್ಟಿದೆ ಸರ್. ಅಲ್ಲೇ ಮೇನ್ ಅರ್ಥ ಆಗ್ಬೇಕಿದ್, ಅದೇ ಅರ್ಥ ಆಗ್ತಿಲ್ಲ ಸರ್. ಫಾರ್ಮುಲಾಸ್ ಅಷ್ಟೇ ಕಣ ಹೇಳಿರೋದಲ್ಲಿ ನಾನು. ಅದೇ ಸರ್, ಹೆಂಗ್ ಡಿರೈವ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಸರ್, ಅದೇ ಮೇನ್ ಅಲ್ವಾ ಫಾರ್ಮುಲಾ? ಅದೇನೆ. ಅದೊಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಣಪ್ಪ. ಓಕೆ ಸರ್. ಟ್ರೈ ಮಾಡು, ಏನೋ ಡೌಟ್ ಬಂದ್ರೆ ಕೇಳಿ. ಓಕೆನಾ? ಓಕೆ ಸರ್. ಸರ್ ಸೈನ್ ಇನ್ ಮಾಡಿದೀವಿ, ಆದ್ರೂ 9 ವಿಡಿಯೋಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಎಲ್ಲ ಟೈಮ್ ಆಗ್ತಿದೆ ಕಣೋ. ಸ್ವಲ್ಪ ಹೊತ್ತು ಆದ್ಮೇಲೆ ಅವು ಒಟ್ಟೊಟ್ಟಿಗೆ ಬರಲ್ಲ. ಓಕೆನಾ? ಒಂದೊಂದೇ ಜಂಪ್ ಮಾಡ್ಕೊಂಡು ಈಗ ಇಲಿ ಸಾಯ್ಸಕ್ಕೆ ಇಲಿ ಮ್ಯಾಟ್ ಹಿಡಿತೀಯಪ್ಪ, ಒಂದೇ ಸರಿ ಬಂದ್ ಎಲ್ಲ ಬೀಳ್ತವೆಲ್ಲ. ಆಯ್ತು ಸರ್. ಒಂದ್ ಬಂದ್ ಬಿತ್ ಸಾಯುತ್ತೆ, ಅದಾದ್ಮೇಲೆ ನೋಡುತ್ತೆ ಅದು ಇನ್ನೊಂದ್ ಇಲಿ, ಹೋಗ್ಲಾ ಬೇಡವಾ ಚಕ್ಲಿ ತಿನ್ಲಾ ಬೇಡವಾ ಅಂತ. ಆಮೇಲೆ ಬಂದ್ ಬೀಳುತ್ತೆ. ಬೆಳಕರಿಯವರೆಗೂ ಬೀಳ್ತಾ ಇರ್ತವೆ ಇಲಿಗಳು. ಈ ವಿಡಿಯೋಗಳು ಹಂಗೇನೆ. ಓಕೆನಾ? ಆಯ್ತು. ಥ್ಯಾಂಕ್ ಯು ಸೋ ಮಚ್.